ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಗೀಶಾದ್ಯಾ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ತನ್ನಮಾಮಿ ಗಜಾನನಂ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೋ ಪುನಃ ಪುನಃ. ಶ್ರೀಮಚ್ಛಂಕರಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ದೀನನಾಥಂ ದಯಾಸಿಂಧುಂ ನಿತ್ಯಶುದ್ಧಂ ನಿರಂಜನಂ ಸದ್ಗುರುಂ ಬ್ರಹ್ಮಚೈತನ್ಯಂ ಸರ್ವದಾ ಪ್ರಣತೋಸ್ಮ್ಯಹಂ. ಶ್ರೀ 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 ಬ್ರಹ್ಮಚೈತನ್ಯ ಮಹಾಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಅದೃಶ್ಯೋಪಿ ಸ್ವಭಕ್ತಾನಾಂ ದೃಶ್ಯೋ ಭವತಿ ಯಃ ಸದಾ ಅಚಿಂತ್ಯ ಮಹಿಮಾನಂತಂ ಆಶ್ರಯೇ ಭೀಷ್ಟಸಿದ್ಧಯೇ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ, ಪೂಜ್ಯ ಗುರುಗಳಾದ ಶ್ರೀ ಮಹೋಪಾಧ್ಯಾಯ ರಂಗನಾಥ ಶರ್ಮರ ಸ್ಮರಣಾರ್ಥವಾಗಿ ನಡೆಯುತ್ತಿರುವಂತಹ ಈ ಉಪನ್ಯಾಸ ಮಾಲಿಕೆಯ 2ನೆಯ ದಿನವಾದಂತಹ ಇಂದು ನಿನ್ನೆಯ ವಿಷಯವನ್ನು ಮುಂದುವರಿಸ್ತಾ ಇದ್ದೇನೆ. ಶಾಂಕರ ವೇದಾಂತ ಸಾರ. ನಿನ್ನೆಯ ದಿನ ಶಂಕರ ಭಗವತ್ಪಾದರು ಜಗತ್ತಿಗೆ ಕೊಟ್ಟಂತಹ ಅನನ್ಯ ಕೊಡುಗೆಯ ಜೊತೆಗೆ ಅವರು ಇಡೀ ಪ್ರಸ್ಥಾನತ್ರಯ ಭಾಷ್ಯದೊಳಗೆ ನಮಗೆ ತಿಳಿಸಿಕೊಟ್ಟಂತಹ ಜೀವನ್ಮುಕ್ತತ್ವದ ಬಗ್ಗೆ ಅನೇಕ ವಿಚಾರಗಳನ್ನು ನಾವುಗಳು ತಿಳಿದುಕೊಂಡ್ವಿ. ಇವತ್ತಿನ ದಿನ ಸಾಕ್ಷಿ. ಶಂಕರ ಭಗವತ್ಪಾದರು ಎಲ್ಲೆಲ್ಲಿ ಈ ಸಾಕ್ಷಿ ಚೈತನ್ಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಮತ್ತು ಸಾಕ್ಷಿ ಅನ್ನುವಂತಹ ಒಂದು ಶಬ್ದಕ್ಕೆ ನಿಜವಾದ ಅರ್ಥ ಏನು ಮತ್ತು ಆ ವಾಕ್ಯಜನ್ಯ ಜ್ಞಾನವನ್ನು ಮಾಡಿಕೊಂಡಾಗ ನಾವು ಯಾವುದನ್ನು ನಾವು ಮಹಾವಾಕ್ಯಗಳು ಅಂತ ಇಟ್ಟುಕೊಂಡಿದ್ದೇವೆ, ಆ ಒಂದು ವಾಕ್ಯಗಳೊಳಗೆ ಸಾಕ್ಷಿಯ ಒಂದು ಸ್ವರೂಪ ಹೇಗಿದೆ, ಈ ಕೆಲವು ವಿಚಾರಗಳನ್ನು ಇಟ್ಟುಕೊಂಡು ಇವತ್ತಿನ ಉಪನ್ಯಾಸವನ್ನು ನಾವುಗಳು ಮುಂದುವರೆಸೋಣ. ಸಾಕ್ಷಿ ಅಂದರೆ ಲೋಕದೊಳಗೆ ಅನೇಕ ಅರ್ಥಗಳಿದೆ. ಏನು, ಯಾವುದಾದರೂ ಒಂದು ಕೆಲಸವನ್ನು ಒಬ್ಬ ಮಾಡಬೇಕಾದ್ರೆ ಅದಕ್ಕೆ ಇವನು ಸಾಕ್ಷಿ. ಇನ್ನು ಯಾವುದಾದರೂ ಒಂದು ಪತ್ರಿಕೆಯನ್ನು ಸಿದ್ಧತೆ ಮಾಡಿದಾಗ ಅದಕ್ಕೆ ಕೆಲವು ಸಾಕ್ಷಿ. ಅದಕ್ಕೆ ನಾನು ಅಂದರೆ ಏನರ್ಥ ಲೋಕದೊಳಗೆ ಗುರುತು, ಇದಕ್ಕೆ ನಾನು ಎದುರಿದ್ದೇನೆ, ಎದುರಿಗೆ ನಿಂತು ಇದನ್ನು ನನ್ನ ಎದುರಿಗೆ ನಡೆದಿದೆ ಅನ್ನುವ ಅರ್ಥವನ್ನು ಲೋಕದೊಳಗಿಟ್ಟುಕೊಂಡಿದೆ. ವೇದಾಂತದೊಳಗೂ ಕೂಡ
ಅದೇ ಅರ್ಥವನ್ನೇ ಇಟ್ಟುಕೊಂಡಿರುವಂಥದ್ದು. ಅವನ ಸಮ್ಮುಖದೊಳಗೆ ಜಗತ್ತೊಳಗಿರುವಂತಹ ಎಲ್ಲ ಕೆಲಸಗಳು ನಡೀತಾ ಇದೆ. ಆ ಭಗವಂತನೆಂಬ ಒಂದು ಭಗವಂತನ ಸಮ್ಮುಖದ ಎದುರಿಗೆ, ಆ ಸಾಕ್ಷಿಯ ಎದುರಿಗೆ ಈ ಎಲ್ಲ ಲೋಕ ವ್ಯವಹಾರಗಳು ಪರಿಪೂರ್ಣವಾಗಿ ನಡೀತಾ ಇದೆ. ಆ ಒಂದು ವಿಚಾರವನ್ನು ನಮಗೆ ತಿಳಿಸಿಕೊಡೋದಿಕ್ಕೆ ಹೊರಟಾಗ ಮೊದಲಿಗೆ ನಾವು ಈ ಜೀವಾತ್ಮನು ಮತ್ತು ಪರಮಾತ್ಮನು ಈ ಎರಡು ವಿಷಯಗಳ ಒಂದು ವಿಭಾಗವನ್ನು ನಾವುಗಳು ತಿಳ್ಕೋಬೇಕು. ಯಾಕೆಂದರೆ ಎಲ್ಲಿಯವರೆಗೆ ಜೀವಾತ್ಮನ ಪ್ರಪಂಚ, ಎಲ್ಲಿ ಜೀವಾತ್ಮನನ್ನೂ ಮೀರಿರುವಂತಹ ಒಂದು ಚೈತನ್ಯ ನಮಗೆ ಆಧಾರಭೂತವಾಗಿದೆ, ಈ ವಿಷಯವನ್ನು ನಾವು ವಿಚಾರ ಮಾಡಿದಾಗ ಶಂಕರ ಭಾಷ್ಯದೊಳಗೆ ಆತ್ಮ ಶಬ್ದವನ್ನು ಜೀವನಿಗೂ ಬಳಸಿದೆ, ಪರಮಾತ್ಮನಿಗೂ ಬಳಸಿದೆ. ಎರಡಕ್ಕೂ ಕೂಡ ಈ ಆತ್ಮ ಶಬ್ದವನ್ನು ಬಳಸಿರುವಂಥದ್ದು ಆಗಿದೆ. ನಾವು ಹಿಂದೆ ಮುಂದೆ ಇರುವಂತಹ ವಾಕ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಆ ಆತ್ಮ ಶಬ್ದವನ್ನು ಎಲ್ಲಿ ಜೀವನು ಎಲ್ಲಿ ಪರಮಾತ್ಮನು ಅಂತ ನಾವುಗಳು ವಿಚಾರವನ್ನು ಮಾಡಬೇಕು. ಜೀವೋ ಬ್ರಹ್ಮೈವ ನ ಅಪರಹ ಅನ್ನುವಂತಹ ಇತಿ ವೇದಾಂತ ಡಿಂಡಿಮಃ ಅಂತ ಒಂದು ವಾಕ್ಯ ಇದೆ. ಜೀವನು ಪರಮಾತ್ಮನೇ ಆಗಿರುವಂಥವನು. ಯಾವಾಗ ನಿತ್ಯ ಶುದ್ಧನು, ನಿತ್ಯ ಬುದ್ಧನು, ನಿತ್ಯ ಮುಕ್ತನೂ ಆಗಿರುವಂತಹ ಆ ಪರಮಾತ್ಮನನ್ನು ಯಾವಾಗ ನಾನು ಅನ್ನುವಂತಹ ಅಭಿಮಾನದಿಂದ ಗುರುತಿಸಿಕೊಳ್ತೇನೆ, ಆ ಗುರುತಿಸಿಕೊಂಡಂತಹ ಆ ಪರಮಾತ್ಮನನ್ನೇ ನಾವುಗಳು ಜೀವನು ಅಂತ ಕರೆದ್ವಿ. ಪರಮಾತ್ಮನನ್ನೇ ಜೀವನು ಅಂತ ಯಾವಾಗ ಕರೆದ್ವಿ, ಅವನನ್ನು ನಾವು ಸರ್ವಾತ್ಮನಾಗಿರುವಂತಹ ಪರಮಾತ್ಮನನ್ನು ಯಾವಾಗ ನಾವು ಚಿಕ್ಕವನನ್ನಾಗಿ ಕೇವಲ ಈ ಶರೀರ ನಾನು ಅನ್ನುವ ಒಂದು ಅಭಿಮಾನ ಅಹಂಕಾರವನ್ನು ಯಾವಾಗ ಪಟ್ಟುವಿ, ಆಗ ಅವನೇ ಜೀವನಾದ. ಸಮಸ್ತ ವೇದಾಂತಗಳು ಕೂಡ ವೇದಾಂತಗಳು ಅಂದರೆ ಉಪನಿಷತ್ತುಗಳು, ಸಮಸ್ತ ಉಪನಿಷತ್ತುಗಳೂ ಕೂಡ ನಮಗೆ ಏನನ್ನ ತಿಳಿಸೋದಿಕ್ಕೆ ಹೊರಟಿದೆಯಪ್ಪ ಅಂದರೆ ಜೀವಾತ್ಮನಿಗೂ ಮತ್ತು ಪರಮಾತ್ಮನಿಗೂ ಅಭೇದ ಇಲ್ಲ ಅನ್ನುವುದನ್ನು ತಿಳಿಸೋದಿಕ್ಕೆ ಹೊರಟಿದೆ. ಸಮಸ್ತ ಉಪನಿಷತ್ತುಗಳು ಕೂಡ ಏನಕ್ಕೆ ಹೊರಟಿದೆ? ಇದನ್ನು ಸೂತ್ರ ಭಾಷ್ಯದಲ್ಲಿ ಶಂಕರ ಭಗವತ್ಪಾದರು ಸುಸ್ಪಷ್ಟವಾಗಿ ಬರೆದು ಬಿಟ್ಟಿದ್ದಾರೆ. ಜೀವಾತ್ಮನಿಗೂ ಮತ್ತು ಪರಮಾತ್ಮನಿಗೂ ಏಕತ್ವವನ್ನು ಹೇಳುವುದಕ್ಕೋಸ್ಕರವೇ ಸಮಸ್ತ ಉಪನಿಷತ್ತುಗಳೂ ಹೊರಟಿರುವಂಥದ್ದು ಅಂತ. ಈ ವಿಚಾರವನ್ನು ನಾವುಗಳು ಇಟ್ಟುಕೊಂಡಾಗ ಮಾತ್ರವೇ ನಮಗೆ ಸಾಕ್ಷಿಯ ವಿಚಾರ ಪರಿಪೂರ್ಣವಾಗಿ ನಮಗೆ ಗೊತ್ತಾಗುತ್ತೆ. ಸಾಕ್ಷಿಯ ವಿಚಾರ ನಮಗೆ ಪರಿಪೂರ್ಣವಾಗಿ ಗೊತ್ತಾಗುತ್ತೆ. ಈಗ ನಾವು ಮಹಾವಾಕ್ಯಗಳು ಅಂತ ಇಟ್ಕೊಂಡಿದ್ದೇವೆ. ಇದು ಒಂದು ಸ್ವಲ್ಪ ಮಟ್ಟಿಗೆ ವಿದ್ವದ್ ವಲಯದೊಳಗೆ ಸ್ವಲ್ಪ ಚರ್ಚಾಸ್ಪದವೇ. ಅಷ್ಟು ಮಾತ್ರನೇ ಮಹಾವಾಕ್ಯಗಳ? ಆತ್ಮಜ್ಞಾನವನ್ನು ಹೇಳುವಂತಹ ಅಕರ್ತೃತ್ವ ಬುದ್ಧಿಯನ್ನು ನಮ್ಮೊಳಗೆ ಉಂಟು ಮಾಡುವಂತಹ ಎಲ್ಲ ವಾಕ್ಯಗಳೂ ಕೂಡ ಮಹಾವಾಕ್ಯಗಳೇ. ಈಶಾವಾಸ್ಯ ಉಪನಿಷತ್ತನ್ನು ನಾವು ಸಂಹಿತೋಪನಿಷತ್ತು ಅಂತ ಕರಿತೇವೆ. ಹೇಗೆ ಬೃಹದಾರಣ್ಯಕವನ್ನು ನಾವು ಬ್ರಾಹ್ಮಣ ಅಂತ ಕರಿತೇವೋ, ಈಶಾವಾಸ್ಯವನ್ನು ನಾವು ಸಂಹಿತೆ ಅಂತ ಕರಿತೇವೆ. ವೇದವನ್ನು ವಿಭಾಗ ಮಾಡಿದಾಗ ಸಂಹಿತ ಮತ್ತು ಬ್ರಾಹ್ಮಣದೊಳಗೆ ಕರ್ಮಕಾಂಡ ಭಾಗವನ್ನು, ಆರಣ್ಯಕದಲ್ಲಿ ವಿಶೇಷವಾಗಿ ಉಪಾಸನಾ ಕಾಂಡವನ್ನು, ಆ ನಂತರ ಉಪನಿಷತ್ತುಗಳೊಳಗೆ ತತ್ವಜ್ಞಾನವನ್ನು ಬೋಧಿಸಿರುವಂಥದ್ದು ಇರುವಂಥದ್ದು. 4 ಭಾಗವಾಗಿ ವೇದವನ್ನು ನಾವುಗಳು ವಿಂಗಡಣೆಯನ್ನು ಮಾಡಿದೆ. ನಾವು ಈಶಾವಾಸ್ಯವನ್ನು ಸಂಹಿತೋಪನಿಷತ್ತು ಅಂತ ಇಟ್ಟುಕೊಂಡಾಗ, ಸಂಹಿತೆಯೊಳಗೆ ಬರುವಂತಹ ಒಂದು ಭಾಗ ಅಂತ ಇಟ್ಟುಕೊಂಡಾಗ, ಹೇಗೆ ನಾವು ಇಟ್ಟುಕೊಂಡ್ವಿ ಆ ಈಶಾವಾಸ್ಯವನ್ನು, ಸಂಹಿತೆಯನ್ನು ಉಪನಿಷತ್ತು ಅಂತ ಹೆಂಗೆ ಕರೆದ್ವಿ? ಅಲ್ಲಿ ಶಂಕರ ಭಗವತ್ಪಾದರು ಒಂದು ಮಾತನ್ನು ಬರೀತಾರೆ, ತುಂಬ ಚೆನ್ನಾಗಿರುವಂಥದ್ದು. ಯಾವ ಮಂತ್ರಗಳು ಕರ್ಮ ಅಂದರೆ ಯಾವಾಗ ಆಗತ್ತೆ? ಕರ್ಮ ಯಾರಿಗೆ? ಯಾರು ನಾನು ಮಾಡುವವನು ಎಂಬ ಬುದ್ಧಿಯನ್ನು ಇಟ್ಟುಕೊಂಡಿದ್ದಾನೋ ಅವನಿಗೆ ವೇದಗಳು ಕರ್ಮವನ್ನು ಬೋಧಿಸತ್ತೆ. ಯಾರಿಗೆ ನಾನು ಮಾಡುವವನು ಎಂಬ ಬುದ್ಧಿ ಇದೆಯೋ,
ನಾನು ಕರ್ತೃ ಎಂಬ ಬುದ್ಧಿ ಇದೆಯೋ, ಆ ಕರ್ತೃ ಎಂಬ ಬುದ್ಧಿಯನ್ನ ಯಾರು ಇಟ್ಟುಕೊಂಡಿದ್ದಾರೋ ಅವನಿಗೆ ಕರ್ಮವು ಬೋಧಿಸುತ್ತದೆ. ಕರ್ಮ ಅನ್ನುವಂಥದ್ದು ಇದೆ. ಯಾವ ಮಂತ್ರಗಳು ನೀನು ಮಾಡುವವನಲ್ಲ ಎಂಬ ಬುದ್ಧಿಯನ್ನ ಇಟ್ಟುಕೊಂಡು ಹೇಳುತ್ತಿದೆಯೋ, ಯಾವ ಮಂತ್ರಗಳು ನಮ್ಮಲ್ಲಿರುವಂತಹ ಕರ್ತೃತ್ವ ಬುದ್ಧಿಯನ್ನೇ ಪರಿಪೂರ್ಣವಾಗಿ ತೆಗೆದು ಹಾಕುತ್ತಿದೆಯೋ ಅಂತಹ ಮಂತ್ರಗಳನ್ನು ನಾವುಗಳು ಕರ್ಮದೊಳಗೆ ಹೇಗೆ ವಿನಿಯೋಗ ಮಾಡೋಕ್ಕಾಗುತ್ತೆ? ಆದ್ದರಿಂದ ಕರ್ಮಕಾಂಡದೊಳಗೆ ಬರುವಂತಹ ಮಂತ್ರವನ್ನೇ ನಾವುಗಳು ಆ 18 ಮಂತ್ರಗಳನ್ನು ಉಪನಿಷತ್ತು, ಆ ಮಂತ್ರಗಳನ್ನು ಉಪನಿಷತ್ತು ಅಂತ ಇಟ್ಟುಕೊಂಡಿದೆ. ಏನಕ್ಕಿಟ್ಟುಕೊಂಡ್ವಿ? ಆ ಮಂತ್ರಗಳು ತತ್ವಜ್ಞಾನವನ್ನು ನಮಗೆ ಬೋಧಿಸ್ತಾ ಇದೆ, ತತ್ವಜ್ಞಾನವನ್ನು ಬೋಧಿಸ್ತಾ ಇದೆ. ಹಾಗೆಯೇ ನೋಡಿ, ಕೇವಲ ಮಹಾವಾಕ್ಯಗಳು ಅಂತ ಹೇಳಿಬಿಟ್ರೆ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಇವೇ ಮಹಾವಾಕ್ಯಗಳಲ್ಲ. ಇವೇ ಮಾತ್ರ ಅಲ್ಲ, ಇವೂ ಮಹಾವಾಕ್ಯಗಳು. ಇವೂ ಮಹಾವಾಕ್ಯಗಳೇ ಹೊರತು ಇಷ್ಟೇ ಮಹಾವಾಕ್ಯಗಳು ಅಂತ ಅರ್ಥ ಅಲ್ಲ. ಯಾವ ಮಂತ್ರಗಳು ನಮಗೆ ನಾನು ಮಾಡುವವನಲ್ಲ ಎಂಬ ಬುದ್ಧಿಯನ್ನು ಉಂಟು ಮಾಡುತ್ತದೋ, ಆತ್ಮಜ್ಞಾನವನ್ನು ನಮಗೆ ಪರಿಪೂರ್ಣವಾಗಿ ಬೋಧಿಸುತ್ತದೋ, ಆತ್ಮಜ್ಞಾನದೊಳಗೆ ನಮ್ಮನ್ನು ನೆಲೆ ನಿಲ್ಲುವಂತೆ ಮಾಡುತ್ತದೋ, ಆ ಎಲ್ಲ ವಾಕ್ಯಗಳೂ ಕೂಡ ಮಹಾವಾಕ್ಯಗಳೇ. ಆ ಎಲ್ಲ ವಾಕ್ಯಗಳೂ ಕೂಡ ನಮಗೆ ಏನನ್ನ ತಿಳಿಸುತ್ತೆ? ನಾನು ಅಂದುಕೊಂಡಿರುವಂತಹ ಯಾವುದನ್ನ ನಾನು ಲೋಕದೊಳಗೆ ನಾನು ಅಂತ ವ್ಯವಹಾರವನ್ನು ಮಾಡ್ತಾ ಇದ್ದೇನೆ, ಆ ನಾನು ಈಗ ನಾನು ಅಂದುಕೊಂಡಿರುವಂತಹ ಆ ಜೀವನಲ್ಲ, ಆ ನಾನು ಪರಮಾತ್ಮನು ಅಂತಲೇ ತಿಳಿಸಿಕೊಡುತ್ತೆ. ಉದಾಹರಣೆಗೆ ಕೆಲವು ವಾಕ್ಯಗಳನ್ನು ನಾವುಗಳು ತೆಗೆದುಕೊಳ್ಳೋಣ. ಯಾಕಂದರೆ ಶಾಂಕರ ವೇದಾಂತ ಸಾರ ಅನ್ನುವಂಥದ್ದು ತುಂಬ ವಿಸ್ತಾರವಾದಂತಹ ಒಂದು ವಿಷಯ, ತುಂಬ ದೊಡ್ಡದಾದ ವಿಷಯ. ಯಾವುದೋ ಒಂದು ವಿಷಯಕ್ಕೆ ಪೂರಕವಾಗಿ ನಾವುಗಳು ಹೇಳಬಹುದು. ನೋಡಿ, ಈಗ ಅಹಂ ಬ್ರಹ್ಮಾಸ್ಮಿ ಅಂತ ನಾವುಗಳು ತೆಗೆದುಕೊಂಡಾಗ ಅಲ್ಲಿ 3 ಶಬ್ದಗಳಿದೆ. ಅಹಂ ಬ್ರಹ್ಮ ಅಸ್ಮಿ, ಅಹಂ ಬ್ರಹ್ಮ ಅಸ್ಮಿ. ಅಥವಾ ತತ್ವಮಸಿ ಅಂತ ತೆಗೆದುಕೊಂಡಾಗ ತತ್ ತ್ವಂ ಅಸಿ, 3 ಶಬ್ದಗಳಿವೆ. ಈಗ ಅಯಮಾತ್ಮ ಬ್ರಹ್ಮ ಅಂತ ತಗೊಂಡಾಗ ಅಯಂ ಆತ್ಮ ಬ್ರಹ್ಮ, 3 ಶಬ್ದಗಳಿವೆ. ಆ 3 ಶಬ್ದಗಳೂ ಕೂಡ, ಆ 3 ವಾಕ್ಯಗಳೂ ಕೂಡ ನಮಗೆ ತಿಳಿಸುತ್ತಿರುವಂಥದ್ದು ಏನು? ನೀನು ತಿಳಿದುಕೊಂಡಂತಹ ದೇಹೇಂದ್ರಿಯ ಮನೋಬುದ್ಧಿಗಳ ಜೊತೆಗಿರುವಂತಹ ನಾನು ಅಂತ ನೀನು ಏನು ವ್ಯವಹಾರವನ್ನ ಮಾಡ್ತಾ ಇದೀಯಾ, ಆ ವ್ಯವಹಾರವನ್ನ ಮಾಡುತ್ತಿರುವವನು ನೀನಲ್ಲ. ನೀನು ಆ ದೇಹೇಂದ್ರಿಯ ಮನೋಬುದ್ಧಿಗಳಿಗೆ ಮೀರಿರುವಂತಹ ಶುದ್ಧ ಚೈತನ್ಯನು ನೀನು ಆಗಿದೀಯಾ ಅನ್ನುವುದನ್ನು ತಿಳಿಸ್ತಿದೆ. ಈಗ ನಾವು ಆ ವಾಕ್ಯಗಳನ್ನು ನೋಡಿದಾಗ ಅಯಂ ಈ, ಆತ್ಮ ಆತ್ಮನು, ಬ್ರಹ್ಮ ಬ್ರಹ್ಮವು, ಅಹಂ ನಾನು, ಬ್ರಹ್ಮ ಬ್ರಹ್ಮವು, ಅಸ್ಮಿ ಆಗಿದ್ದೇನೆ, ತತ್ ಅದು, ತ್ವಂ ನೀನು, ಅಸಿ ಆಗಿದೀಯಾ. 3 ಉಪದೇಶಗಳನ್ನು ತೆಗೆದುಕೊಂಡಾಗೂ ಕೂಡ 3 ಉಪದೇಶಗಳೊಳಗೂ ಕೂಡ ಒಂದು ವಿಶೇಷವನ್ನ ಶ್ರುತಿ ಮಾಡಿದೆ, ಉಪನಿಷತ್ತು ಮಾಡಿದೆ. ಏನು? ಎಲ್ಲ ಉಪದೇಶಗಳನ್ನು ಕೂಡ ಸರ್ವನಾಮ ಶಬ್ದದಲ್ಲಿ ಇಟ್ಟಿದೆ. ನಾಮಪದಗಳಿಗಿಂತಲೂ ಸರ್ವನಾಮ ಶಬ್ದಗಳಿಗೆ ವಿಸ್ತಾರವಾದಂತಹ ಅರ್ಥ ಇರುತ್ತೆ. ಸರ್ವನಾಮ ಶಬ್ದಗಳಿಗೆ ವಿಸ್ತಾರವಾದ ಅರ್ಥ ಇರುತ್ತೆ. ಈಗ ನಾನು ಬ್ರಹ್ಮವು ಆಗಿದ್ದೀನಿ ಅಂತ ಅಂದುಕೊಂಡಾಗ ನಾನು ಅಂದರೆ ಯಾವುದು, ಬ್ರಹ್ಮ ಅಂದರೆ ಯಾವುದು, ಈ ವಿಮರ್ಶೆಯನ್ನು ನಾವು ಮಾಡ್ತಾ ಹೋದಾಗ ಮಾತ್ರವೇ ನಮಗೆ ಸಾಕ್ಷಿಯ ಒಂದು ನಿಜವಾದ ಚೈತನ್ಯ ಸ್ವರೂಪ ನಮಗೆ ಗೊತ್ತಾಗುತ್ತೆ. ಈಗ ನಾನು ಬ್ರಹ್ಮವು ಆಗಿದ್ದೇನೆ. ಇಲ್ಲಿ ನಾನು ಅಂದರೆ ಏನು? ನಾನು ಈಗ ಯಾವುದನ್ನು ನಾನು ಅಂತ ಅಂದುಕೊಂಡಿದ್ದೇನೋ ಅದೇ ನಾನು. ದೇಹೇಂದ್ರಿಯ ಮನೋಬುದ್ಧಿ
ಇಟ್ಟುಕೊಂಡಿರುವಂತಹ ಯಾವ ಶರೀರವನ್ನ, ಮನಸ್ಸನ್ನ, ಬುದ್ಧಿಯನ್ನ ನಾನು ಅನ್ನುವ ವ್ಯವಹಾರವನ್ನ ಮಾಡ್ತಾ ಇದ್ದೀನಿ, ಅದನ್ನೇ ನಾನು ಅಂತ ಇಟ್ಟುಕೊಂಡಿರೋದು. ಅದನ್ನೇ ನಾವು ನಾನು ಅಂತ ಇಟ್ಟುಕೊಂಡಿರೋದು. ಯಾಕೆ? ಮುಂದೆ ಬ್ರಹ್ಮ ಶಬ್ದ ಇದೆ. ನಾವು ಈ ನಾನುವನ್ನ ಬ್ರಹ್ಮ ಅಂತ ಇಟ್ಟುಕೊಂಡು ಬಿಟ್ಟರೆ ಬ್ರಹ್ಮವೂ ಆಗಿದೆಯಾ? ಇಲ್ಲ. ನಾನು ಅಂದಾಗ ಈ ದೇಹೇಂದ್ರಿಯ ಮನೋಬುದ್ಧಿಗಳ ಜೊತೆಗಿರುವಂತಹ ಈ ಜೀವನು ಬ್ರಹ್ಮವು ಆಗಿದ್ದಾನೆ. ಈ ಜೀವನೇ ಬ್ರಹ್ಮವು ಆಗಿದ್ದಾನೆ. ಸಮಸ್ತ ವೇದಾಂತ ಉಪದೇಶಗಳು ತತ್ ತ್ವಂ ಅಸಿ ಅಂತ ಇಟ್ಟುಕೊಂಡಾಗ ತತ್ ಅದೇ ಬ್ರಹ್ಮವು ಆಗಿದೆ. ಯಾವುದನ್ನ ನೀನು ನಾನು ಅಂತ ಅಂದುಕೊಂಡಿದೀಯಪ್ಪ, ಆ ಅಹಂ ಎಂಬ ಶಬ್ದದಿಂದ ಗುರುತಿಸಲ್ಪಡುವವನು. ಅಹಂ ನಾನು ಎಂಬ ಶಬ್ದದಿಂದ ನಾವು ಯಾವುದನ್ನು ಗುರುತಿಸುತ್ತಾ ಇದ್ದೇವೋ ಅದೇ ಬ್ರಹ್ಮವು ಆಗಿದೆ. ಯಾವುದು? ಆ ನಾನು. ಅಯಂ ಆತ್ಮ ಬ್ರಹ್ಮ. ಈ ಆತ್ಮನೇ ಬ್ರಹ್ಮವು ಅಂತ ಹೇಳಿದಾಗ ನೋಡಿ, ನಾವು ಯಾವಾಗ ಈ ಎಂಬ ಶಬ್ದವನ್ನು ಬಳಸ್ತೀವಿ ಗೊತ್ತಾ? ಆ ವಸ್ತು ಯಾವಾಗ ನಮಗೆ ತುಂಬಾ ಚಿರಪರಿಚಿತವೋ ಆಗ ಮಾತ್ರವೇ ನಾವು ಈ ಎಂಬ ಶಬ್ದವನ್ನು ಬಳಸ್ತೀವಿ. ಇದಿದೆಯಲ್ಲ ಅಂದ್ರೆ ಆ ಇರುವ ವಸ್ತು ನನಗೆ ತುಂಬಾ ಚಿರಪರಿಚಿತ ಅಂತ. ಇಲ್ಲ ಅಂದ್ರೆ ನಾವು ಅದು ಅಂತ ಹೇಳ್ತೀವಿ, ಇದು ಅಂತ ಹೇಳಲ್ಲ. ಅದು ಯಾವುದೋ ಅಂತ ಹೇಳ್ತೇವೆ, ಇದು ಅಂತ ಹೇಳೋದಿಲ್ಲ. ನಾವು ಇದು ಅಂತ ನಾವು ಹೇಳ್ತಾ ಇರುವುದರಿಂದಲೇ ನಮಗೆ ತಿಳಿಯುವಂಥದ್ದು ಏನು? ನಮಗೆ ಯಾವುದನ್ನ ನಾವು ನಾನು ಅಂತ ನಾನು ಎಂಬ ಒಂದು ಶಬ್ದದಿಂದ ನಾವು ಗುರುತಿಸ್ತಾ ಇದ್ದೇವೆ, ಆ ಗುರುತಿಸುತ್ತಿರುವಂಥದ್ದು ನನಗೆ ಪರಿಚಯ ಇದೆ. ಯಾವುದು ಪರಿಚಯ ಇದೆ? ಈ ಜೀವನು ನನಗೆ ಪರಿಚಯನಿದ್ದಾನೆ. ಯಾಕೆ? ನಾನು ಎಂದೂ ಕೂಡ ಪರಮಾತ್ಮನನ್ನ ನಾನು ಅಂತೂ ಅಂದುಕೊಂಡೇ ಇಲ್ಲ. ನನಗೆ ನನ್ನ ಬುದ್ಧಿಗೆ ಗೋಚರವಾಗುತ್ತಿರುವಂತಹ ಈ ಸಂಘಾತಗಳನ್ನೇ ನಾನು ಎಂಬ ಶಬ್ದದಿಂದ ನಾನು ಕರಿತಾ ಇದ್ದೇನೆ. ನಾನು ಎಂಬ ಶಬ್ದದಿಂದ ನಾನು ಏನು ಮಾಡ್ತಿದ್ದೀನಿ? ಕರಿತಿದ್ದೇನೆ. ಆದ್ದರಿಂದ ಈ ಜೀವನು ಬ್ರಹ್ಮವು ಆಗಿದ್ದಾನೆ. ನೋಡಿ, ಸಮಸ್ತ ವೇದಾಂತ ಉಪದೇಶಗಳನ್ನು ನಾವುಗಳು ತೆಗೆದುಕೊಂಡಾಗೂ ಕೂಡ, ಸಮಸ್ತ ಉಪನಿಷತ್ತುಗಳು ತೆಗೆದುಕೊಂಡಾಗೂ ಕೂಡ, ಶಂಕರರು ಈ ವಾಕ್ಯಗಳಿಗೆ ಅರ್ಥವನ್ನ ಬರೆಯಬೇಕಾದರೂ ಕೂಡ, ಈ ಶಬ್ದಗಳಿಗೆ ಅರ್ಥವನ್ನ ಬರಿಬೇಕಾದರೂ ಕೂಡ ನಮಗೆ ತಿಳಿಸುತ್ತಿರುವಂತಹ ಏಕಮಾತ್ರ ವಿಷಯ ಏನು? ಈ ವಿಚಾರವು ನಿಮಗೆ ಗೊತ್ತಾಗಬೇಕಾದರೆ ಉಪನಿಷತ್ ಪ್ರತಿಪಾದ್ಯನಾದಂಥವನನ್ನ ಔಪನಿಷದ ಪುರುಷ ಅಂತ ಕರೀತಾರೆ. ಉಪನಿಷತ್ತೊಳಗೆ ಹೇಳಿರುವಂತಹ ವಿಚಾರವನ್ನು ನಾವು ಪರಿಪೂರ್ಣವಾಗಿ ತಿಳಿಯಬೇಕು ಅಂತ ಆದಾಗ ನಾವುಗಳು ಏನು ಮಾಡಬೇಕು? ಈಗ ನಾವು ಏನನ್ನ ತಿಳಿದುಕೊಂಡಿದ್ದೇವೆ ಅದನ್ನ ವಿವೇಕದಿಂದ, ಅದರಿಂದ ನಾನು ಹೊರಗಡೆ ಬರಬೇಕು. ವಿವೇಕದಿಂದ. ಭಾಷ್ಯವಾಕ್ಯವನ್ನು ನಾವು ನೋಡಿದಾಗ ನನು ಆತ್ಮ ಅಹಂ ಪ್ರತ್ಯಯ ವಿಷಯತ್ವಾತ್ ಉಪನಿಷತ್ ಸ್ವೇವ ವಿಜ್ಞಾಯತೆ ಇತಿ ಅನುಪಪನ್ನಂ ನ ತತ್ ಸಾಕ್ಷಿತ್ವೇನ ಪ್ರತ್ಯುಕ್ತತ್ವಾತ್ ನಹಿ ಅಹಂ ಪ್ರತ್ಯಯ ವಿಷಯ ಕರ್ತವ್ಯ ವ್ಯತಿರೇಕೇಣ ತತ್ ಸಾಕ್ಷಿ ಸರ್ವಭೂತಸ್ಥಃ ಸಮಃ ಏಕಃ ಕೂಟಸ್ಥ ನಿತ್ಯಃ ಪುರುಷಃ ವಿಧಿಕಾಂಡೇ ತರ್ಕಸಮಯೇವ ಕೇನಚಿತ್ ಅಧಿಕತಃ ಸರ್ವಸ್ಯ ಆತ್ಮ. ಸೂತ್ರ ಭಾಷ್ಯದೊಳಗೆ ಹೇಳಿರುವಂತಹ ಒಂದು ವಾಕ್ಯ. ಯಾಕೆ? ಆ ಸಾಕ್ಷಿ ಹೇಗಿರುವಂಥವನು? ಸರ್ವಭೂತಸ್ಥ, ಎಲ್ಲದರೊಳಗೂ ಇದ್ದುಕೊಂಡಿದ್ದಾನವನು. ನನ್ನೊಳಗೆ ಯಾರು ಸಾಕ್ಷಿ ರೂಪದಿಂದಿದ್ದಾನೋ ಅವನೇ ಜಗತ್ತಿಗೂ ಸಾಕ್ಷಿಯಾಗಿರುವವನು, ಅವನೇ ನಿಮ್ಮೆಲ್ಲರಿಗೂ ಸಾಕ್ಷಿಯಾಗಿರುವವನು. ಯಾವಾಗ ನಾವು ಅವನನ್ನ ಅರಿಯುವಂಥವರಾಗ್ತೇವೆ, ಅವನು ಹೇಗಿರುವವನು? ಸಮಃ, ಎಲ್ಲರಿಗೂ ಸಮನಾಗಿರುವಂಥವನು. ಏಕಃ, ಅವನೊಬ್ಬನೇ ಇರುವವನು. ಕೂಟಸ್ಥ ನಿತ್ಯ, ಎಂದೆಂದಿಗೂ ಬದಲಾವಣೆ ಆಗದೇ ಇರುವವನು. ನಾವು ತಿಳಿದುಕೊಳ್ಳದೇ ಇರಲಿ, ಅವನು ಹಾಗೆಯೇ ಇರುವವನು. ನಾವು ಅವನನ್ನ ಅರಿಯದೇ ಇರಲಿ, ಅವನು ಹೇಗಿರುವವನು? ಕೂಟಸ್ಥ ನಿತ್ಯ. ನೆನ್ನೆ ಆ ಸತ್ಯ ಶಬ್ದದ ಅರ್ಥವನ್ನು ಹೇಳಿದೆ. ಯಾವ ಕಾಲದಲ್ಲೂ ಯಾವ ಅವಸ್ಥೆಯೊಳಗೂ ಕೂಡ
ಬದಲಾವಣೆಯಾಗದೇ ಇರುವಂತಹ ಒಂದು ವಿಷಯ, ಬದಲಾವಣೆ ಆಗದೇ ಇರುವಂತಹ ಒಂದು ವಸ್ತು. ಆ ರೀತಿಯಾಗಿರುವವನು, ಅವನನ್ನು ನಾವುಗಳು ತಿಳಿಯಬೇಕಾದರೆ ತರ್ಕದಿಂದ ಅಲ್ಲ, ಅನುಭವದಿಂದ ನಾವುಗಳು ಅರಿಯಬೇಕು. ಯಾಕೆ? ತರ್ಕದಿಂದ ಅಲ್ಲ. ನೈಷಾ ತರ್ಕೇಣ ಮತಿರಾಪನೇಯ. ಇಲ್ಲಿ ತರ್ಕ ಅಂದ್ರೆ ಏನಪ್ಪಾ ಅಂದ್ರೆ ಕೇವಲ ಬುದ್ಧಿಯಿಂದಲೇ ವಿಚಾರವನ್ನ ಮಾಡುವಂಥದ್ದನ್ನ ತರ್ಕ ಅಂತ ಹೇಳಿದೆ. ಯಾಕಂದ್ರೆ ತರ್ಕಶಾಸ್ತ್ರ ಅಂತಲೇ ಒಂದು ಶಾಸ್ತ್ರ ಇದೆ. ಆ ಶಾಸ್ತ್ರವನ್ನು ನಾವು ತುಂಬ ಚೆನ್ನಾಗಿ ಅಧ್ಯಯನವನ್ನ ಮಾಡಬೇಕು. ಕಾರಣ ಯಾಕೆ? ಅದನ್ನ ಅಧ್ಯಯನ ಮಾಡಿದಾಗ ನಮಗೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಅನ್ನುವಂತಹ ಗ್ರಹಣ ಶಕ್ತಿ ನಮಗೆ ತುಂಬ ಚೆನ್ನಾಗಿ ಆಗತ್ತೆ. ಆ ಒಂದು ಗ್ರಹಿಕೆ ನಮಗೆ ತುಂಬ ಚೆನ್ನಾಗಿ ಸಿಗತ್ತೆ. ಇಲ್ಲಿ ತರ್ಕ ಅಂದ್ರೆ ಆ ಶಾಸ್ತ್ರ ಅಂತ ಅರ್ಥ ಅಲ್ಲ. ತರ್ಕ ಅಂದ್ರೇನು? ಕೇವಲ ಬುದ್ಧಿಯಿಂದಲೇ ನೀನು ವಿಚಾರ ಮಾಡುವವನಾದರೆ, ಕೇವಲ ಬುದ್ಧಿಯಿಂದ ನಿನಗೆ ಈ ಪರಮಾತ್ಮನ ವಿಷಯವು ನಿನಗೆ ತಿಳಿಯುವಂಥದ್ದಲ್ಲ. ಯಾಕೆ? ಬುದ್ಧಿ ಗಮ್ಯನಲ್ಲ ಇವನು. ನಾವು ಪರಮಾತ್ಮನು ಹೇಗಿದ್ದಾನೆ ಅಂತ ನೋಡಿಕೊಂಡಾಗ, ಪರಮಾತ್ಮನು ಯಾವಾಗ ಅವನನ್ನು ನಾವು ನಾನು ಅಂತ ಅಂದುಕೊಳ್ತೇನೆ, ಆಗ ಅವನನ್ನು ಕರಿತೇವೆ ಜೀವಾತ್ಮನು ಅಂತ. ಆ ಪರಮಾತ್ಮನನ್ನೇ ಜೀವನು ಎಂಬ ಒಂದು ಶಬ್ದದಿಂದ ನಾವು ಕರಿತೇವೆ. ಆ ಜೀವನ ಮುಂದಿನ ಉಪಾಧಿಯನ್ನು ನಾವು ಕರಿತೇವೆ ಬುದ್ಧಿ ಅಂತ. ಜೀವನ ಮುಂದಿನ ಉಪಾಧಿಯನ್ನು ನಾವು ಕರಿತೇವೆ ಬುದ್ಧಿ ಅಂತ. ಪರಮಾತ್ಮನು ಅವನೇ ನಾವು ಅಭಿಮಾನವನ್ನು ಪಟ್ಟುಕೊಂಡಾಗ ಜೀವನು, ಆ ಜೀವನ ಮುಂದಿನ ಉಪಾಧಿ ಬುದ್ಧಿ. ಈಗ ನಾನು ಬುದ್ಧಿಯಿಂದಲೇ ವಿಚಾರವನ್ನು ಮಾಡಿ ಆ ಪರಮಾತ್ಮನನ್ನು ತಿಳಿದುಕೊಳ್ತೀನಿ ಅಂದರೆ ಹೇಗಾಗತ್ತಪ್ಪ ಅಂದರೆ, ಸ್ವಾಮಿಗಳು ಒಂದು ಕಡೆಗೆ ಚಿಕ್ಕ ಹಾಸ್ಯಾತ್ಮಕವಾಗಿ ಒಂದು ಬರೆದಿದ್ದಾರೆ. ನನ್ನ ನಾಮಕರಣದಲ್ಲಿ ನನ್ನ ಮೊಮ್ಮಗ ಬಂದಂತಹ ಋತ್ವಿಜರಿಗೆ ತುಪ್ಪವನ್ನು ಬಡಿಸಿದ ಹಾಗೆ ಅಂತ. ಯಾರ ನಾಮಕರಣ? ನನ್ನ ನಾಮಕರಣ. ಅಲ್ಲಿ ನನ್ನ ಹೆಸರಿಡಕ್ಕೆ ಬಂದಿರ್ತಲ್ಲ ಋತ್ವಿಜರು, ಅವರಿಗೆ ಯಾರು ತುಪ್ಪವನ್ನು ಬಡಿಸಿದ್ದೋ? ನನ್ನ ಮೊಮ್ಮಗ. ಅದು ಸಾಧ್ಯವಾ? ಅದು ಸಾಧ್ಯವಿಲ್ಲ. ಹೇಗೋ ಹಾಗೆಯೇ ಬುದ್ಧಿಯಿಂದ ನಾನು ವಿಚಾರವನ್ನ ಮಾಡಿ ಪರಮಾತ್ಮನನ್ನ ಅರಿತೀನಿ ಅಂದ್ರೆ ಅದು ಹಾಗಾಗತ್ತೆ. ಯಾಕೆ? ಪರಮಾತ್ಮನ ಮೊಮ್ಮಗನಿವನು. ಪರಮಾತ್ಮನು ಏನಿದ್ದಾನೆ ನಂತರ ಜೀವಾತ್ಮನಿದ್ದಾನೆ, ಅವನ ನಂತರ ಬುದ್ಧಿ ಇದ್ದಾನೆ. ನಾವು ಕೇವಲ ತರ್ಕದಿಂದ ನಾವು ವಿಚಾರವನ್ನ ಮಾಡಿ ತಿಳಿಯೋಕ್ಕಾಗೋದಿಲ್ಲ ಅಂದ್ರೆ ಏನರ್ಥ? ತರ್ಕ ಅಂದ್ರೆ ನಮ್ಮ ಬುದ್ಧಿಯ ಒಂದು ಧಾರಣೆಯಿಂದ, ನನ್ನ ಬುದ್ಧಿ ಶಕ್ತಿಯಿಂದ ಅವನನ್ನು ಆ ಸಾಕ್ಷಿಯನ್ನು ಅರಿಯುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿರುವಂತಹ ಏಕಮಾತ್ರ ವಿಷಯ ಎಂಥದ್ದು? ಅನುಭವ. ಈಗ ವೇದಾಂತವು ಹೇಳ್ತಾರೆ, ವೇದಾಂತವನ್ನು ನಾವು ವಿಚಾರವನ್ನು ಮಾಡಬೇಕಾದ್ರೆ ಈ ಅನುಭವ ಶಬ್ದವನ್ನು ನಾವು ಆಗಾಗ ಬಳಸ್ತೇವೆ. ನಾನು ಇದೇ ವೇದಿಕೆಯೊಳಗೆ ಹಿಂದಿನ ಒಂದು ಉಪನ್ಯಾಸವನ್ನು ಮಾಡಿದಾಗ ಆ ಅನುಭವ ಅನ್ನುವಂತಹ ವಿಚಾರದ ಬಗ್ಗೆಯೇ ಸುಮಾರು ಹೊತ್ತು ಉಪನ್ಯಾಸವನ್ನು ಮಾಡಿದ್ದೆ. ಅನುಭವ ಅಂದ್ರೆ ಏನು? ಅದು ಬಾಯಿಯ ಒಳಗೆ ಬಾಯಿಯಿಂದ ವ್ಯಕ್ತಪಡಿಸುವುದಕ್ಕೆ ಆಗದೇ ಇರುವಂಥದ್ದು. ಅದನ್ನು ಎಂದೂ ಕೂಡ ನಾವು ಹೀಗೆ ಇದಮಿತ್ತಂ ಅಂತ ನಾನು ವಚನೇಂದ್ರಿಯದಿಂದ ವಾಗೀಂದ್ರಿಯದಿಂದ ಹೇಳೋದಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು. ಈಗ ನೋಡಿ, ನಿಮಗೆ ಸಕ್ಕರೆ ಸಿಹಿಯನ್ನ ವರ್ಣಿಸಿ ಅಂತ ಹೇಳಿದ್ರೆ ಅದು ನೀವು ವರ್ಣಿಸಕ್ಕಾಗತ್ತಾ? ಯಾಕೆ? ಅದನ್ನ ನಾವು ಅನುಭವಿಸಿ ನೋಡಬೇಕು. ಈಗ ನಂಗೆ ತುಂಬಾ ಹೊಟ್ಟೆ ನೋವುತ್ತಿದೆ, ಎಷ್ಟು ಹೊಟ್ಟೆ ನೋವುತ್ತಿದೆ ಅಂತ ಅವನು ಕೇಳಿದ್ರೆ, ತುಂಬಾ ಹೊಟ್ಟೆ ನೋವು ಅಂತ ನಾವು ಅಂದುಕೊಂಡಾಗ ನಿಂಗೆ ಎಷ್ಟು ಹೊಟ್ಟೆ ನೋವುತ್ತಿದೆ ಹೇಳಿ. ಅಯ್ಯೋ ತುಂಬಾ ನೋವ್ತಾ ಇದೆಯಾ? ಆ ನೋವನ್ನು ನಾವು ಹೇಳಕ್ಕಾಗತ್ತಾ? ಅನುಭವ ಅಂದ್ರೆ ಏನು? ಅದೊಂದು ಪ್ರತ್ಯಯ. ಆ ಪ್ರತ್ಯಯವನ್ನು ನಾವು ಮಾತು ಎಂಬ ಒಂದು ವಾಗೀಂದ್ರಿಯದಿಂದ ಹೊರಗಡೆ ಹೇಳೋದಿಕ್ಕೆ ಆಗದೇ ಇರುವಂತಹ ಒಂದು ಪ್ರತ್ಯಯ. ನಾವು ಪರಮಾತ್ಮನನ್ನ ಅನುಭವದಿಂದ ಕಂಡುಕೊಳ್ಬೇಕು ಅಂದ್ರೆ ನಾವು ಯಾವ ಒಂದು ಉಪನಿಷತ್ತುಗಳು
ಉಪನಿಷತ್ ವಾಕ್ಯಗಳಿಂದ, ವೇದಾಂತ ವಾಕ್ಯಗಳಿಂದ ಮತ್ತು ಆಚಾರ್ಯರು ಬರೆದಿರುವಂತಹ ಶಂಕರರು ಒಂದು ಕೂಡಲೇ ಕೇವಲ ಶಂಕರರಲ್ಲ, ಸುರೇಶ್ವರರು, ಶಂಕರರು, ಗೌಡಪಾದರು, ದ್ರವಿಡಾಚಾರ್ಯರು, ಯಾರ್ಯಾರು ಆ ಶಂಕರರ ಪ್ರಕ್ರಿಯೆಯೊಳಗೆ ಬಂದಿರ್ತಾರೋ ಅವರೆಲ್ಲರೂ ಅಂತ ಅರ್ಥ. ಶಂಕರರ ಒಂದು ಪ್ರಕ್ರಿಯೆಯೊಳಗೆ ಬಂದಂಥವ್ರು ಎಲ್ಲರೂ ಅಂತ ಅರ್ಥ. ಶಂಕರರು ಅಂದರೆ ಅವರೆಲ್ಲರೂ ಇದೇ ಸಮ್ಮತವಾಗಿ ಹೇಳಿದ್ದಾರೆ ಅಂತ ಅರ್ಥ. ನಾವುಗಳು ಆ ಅನುಭವ, ಆ ಜ್ಞಾನದೊಳಗೆ ನಿಂತು ಬರೆದಂತಹ ಆ ವಾಕ್ಯಗಳನ್ನು ನಾವು ಅನುಸಂಧಾನ ಮಾಡುವುದರಿಂದ ನಮಗೆ, ಮತ್ತು ಸಾಕ್ಷಿ ರೂಪದಿಂದ ನಿಂತು ಆ ವಿಚಾರವನ್ನು ಮಾಡುವುದರಿಂದ, ಸಾಕ್ಷಿ ರೂಪದಿಂದ ನಿಂತು ನಾವು ಮಾಡುತ್ತಿರುವಂತಹ ವಿಚಾರವನ್ನು ಮಾಡುವುದರಿಂದ ನಮಗೆ ಪರಿಪೂರ್ಣವಾಗಿ ಆ ವೇದಾಂತದ ವಿಚಾರ ನಮಗೆ ಗೊತ್ತಾಗುತ್ತದೆ. ಯಾಕೆ? ಅಹಂ ಪ್ರತ್ಯಯ ವಿಷಯ. ಭಗವಂತನು ನಮಗೆ ನಾನು ಅಂತಲೇ ತೋರ್ಬೇಕು, ಬೇರೆ ಇನ್ನೊಂದು ರೀತಿಯಿಂದ ತೋರಕ್ಕೆ ಸಾಧ್ಯ ಇಲ್ಲ. ಅವನು ಭಗವಂತನಿಗೆ ಕೂಡ ಇನ್ನೊಂದು ಮಾರ್ಗ ಇಲ್ಲ, ಈ ಉಪಾಧಿಯೊಳಗೆ ತೋರ್ಬೇಕು. ಉಪಾಧಿ ಅಂದ್ರೆ ತೋರುವ ಜಾಗ ಅಂತ ಅರ್ಥ, ತೋರಿಕೊಳ್ಳುವ ಜಾಗ ಅಂತ. ಈಗ ಒಂದು ವಿದ್ಯುತ್ ತೋರಬೇಕು ಅಂದ್ರೆ ಅದಕ್ಕೊಂದು ಫ್ಯಾನ್ ಇರಬೇಕು, ಅಥವಾ ಇಲ್ಲ ಒಂದು ಲೈಟ್ ಇರಬೇಕು, ಇಲ್ಲ ಒಂದು ಧ್ವನಿವರ್ಧಕ, ಈ ಮೈಕ್ ಇರಬೇಕು, ಏನೋ ಒಂದು ಇರಬೇಕು. ಹಂಗೆ ವಿದ್ಯುತ್ ತೋರಿಸಿ ಅಂತ ತೋರ್ಸಕ್ಕಾಗತ್ತಾ? ವಿದ್ಯುತ್ ತೋರೋದಿಕ್ಕೆ ಇವೆಲ್ಲವೂ ಉಪಾಧಿ. ಹಾಗೆ ಪರಮಾತ್ಮನು ನಮ್ಮೊಳಗೆ ತೋರುವುದಕ್ಕೆ ಶರೀರವೂ ಒಂದು ಉಪಾಧಿ. ಶರೀರವೂ ಒಂದು ಉಪಾಧಿ. ಆದ್ದರಿಂದಲೇ ನಾವು ಶರೀರವನ್ನು ರಕ್ಷಣೆ ಮಾಡಿಕೊಳ್ಳೇಬೇಕು. ಯಾಕೆ? ಅವನ ಜ್ಞಾನಕ್ಕಿರುವಂತಹ ಏಕಮಾತ್ರ ಸಾಧನ ಇದು. ಆದರೆ ಶರೀರವನ್ನು ಪೋಷಿಸಿಕೊಳ್ಳಬಾರ್ದಷ್ಟೆ. ಪೋಷಿಸಿಕೊಳ್ಳುವುದಕ್ಕೂ ರಕ್ಷಿಸಿಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮ ಋಷಿಮುನಿಗಳಾಗಬಹುದು, ನಮ್ಮ ಪರಂಪರೆಯೊಳಗೆ ಬಂದಂತಹ ಮಹಾಮಹಿಮರಾಗಬಹುದು, ಎಲ್ಲರಿಗೂ ಗೊತ್ತಿತ್ತು ಶರೀರದ ಮಹತ್ವ ಎಷ್ಟಿದೆ ಅಂತ. ಅವರಿಗೆ ಅಷ್ಟೇ ಗೊತ್ತಿತ್ತು ಶರೀರವನ್ನು ನಾವು ರಕ್ಷಿಸಿಕೊಳ್ಬೇಕು ಅಂತ. ಯಾಕೆ? ಪರಮಾತ್ಮನನ್ನು ನಾವು ಕಂಡುಕೊಳ್ಳಬೇಕಾದರೆ ಇರುವಂತಹ ಏಕಮಾತ್ರ ಸಾಧನವಾಗಿರುವಂತಹ ಈ ಒಂದು ಶರೀರದಿಂದಲೇ ನಾವು ಅವನನ್ನು ಕಂಡುಕೊಳ್ಳಬೇಕಾಗಿರುವುದರಿಂದ ಹೇಗೆ ಕಂಡುಕೊಳ್ಳಬೇಕು? ಅವನು ಈ ಶರೀರಕ್ಕೂ ಮನಸ್ಸಿಗೂ ಬುದ್ಧಿಗೂ ಎಲ್ಲದಕ್ಕೂ ಮಿಗಿಲಾದಂತಹ ಸಾಕ್ಷಿಯಾಗಿದ್ದಾನೆ ಅಂತ ಕಂಡುಕೊಳ್ಬೇಕು. ಅದು ಕಂಡುಕೊಳ್ಬೇಕಾಗಿರೋದು ಇದೊಂದೇ ಸಾಧನ. ನಾವು ಕಂಡುಕೊಳ್ಳೋದು ಸಾಕ್ಷಿ ರೂಪದಿಂದ ನಾವುಗಳು ಅರಿಯುವಂಥವರು ಆಗಬೇಕು. ಯಾಕೆ ಅಂದರೆ, ಎಲ್ಲಿಯವರೆಗೆ ನಾವು ನನ್ನನ್ನು ನಾನು ವಿಚಾರ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೂ ಕೂಡ ಪರಮಾತ್ಮನು ನಮಗೆ ಅವನಾಗೇ ಇರ್ತಾನೆ ಹೊರತು ನಾನಾಗೋದಿಲ್ಲ. ನೋಡಿ, ನಾವು ನಮಗಿಂತ ದೊಡ್ಡವರು ಅಂದರೆ ಅವನು ನನಗಿಂತ ಬೇರೆ ಇರಬೇಕು ಎಂಬ ಜ್ಞಾನವನ್ನೇ ಇಟ್ಟುಕೊಂಡವರು. ರಾಮ, ಕೃಷ್ಣ, ಶಿವ, ಗುರುಗಳು, ಈಗ ಬ್ರಹ್ಮಚೈತನ್ಯರು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು, DVG ಅವರು, ಗುಂಡಪ್ಪನವರು, ಯಾರೇ ಆದರೂ ಕೂಡ ಮಹಾಮಹಿಮರು ಅಂತ ಅಂದುಕೊಂಡಾಗ ಅವ್ರು ಏನು ಮಾಡ್ತೀವಿ? ನಾವು ಅವರಿಗೊಂದು ನಮಸ್ಕಾರವನ್ನು ಮಾಡ್ತೇವೆ, ನನಗೆ ಜ್ಞಾನ ಕೊಡ್ರಪ್ಪ ಅಂತ ಒಂದು ಪ್ರಾರ್ಥನೆಯನ್ನು ಏನೋ ಒಂದು ಮಾಡ್ತೇವೆ. ಆದರೆ ವೇದಾಂತ ಹೇಳ್ತಿರುವಂಥದ್ದೇನು? ಎಲ್ಲಿಯವರೆಗೆ ನೀನು ನಿನ್ನನ್ನು ಹೊರಗಡೆ ಅಂತ ನೀನು ನೋಡಿಕೊಳ್ತೀಯೋ ಅಲ್ಲಿಯವರೆಗೂ ಕೂಡ ನೀನು ನಿನಗೆ ಯಾರು ಅನ್ನುವ ಜ್ಞಾನ ನಿನಗಾಗುವುದಿಲ್ಲ. ಯಾವಾಗ ನಾನು ಅನ್ನುವಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ಆ ನಾನುವಿನ ಚಿಂತನೆಯನ್ನು ಯಾವಾಗ ನೀನು ಶುರು ಮಾಡ್ತೀಯ, ಆಗ ನಿನಗೆ ನಿಜವಾಗಲೂ ಎಲ್ಲವೂ ಗೊತ್ತಾಗತ್ತೆ. DVG ಅವರು ಗೀತೆಗೊಂದು ವ್ಯಾಖ್ಯಾನ ಬರೆದಿದ್ದಾರೆ, ಜೀವನ ಧರ್ಮಯೋಗ. ಅದರೊಳಗೊಂದು ಭಾಗದೊಳಗೆ ಒಂದು ವಿಷಯವನ್ನು ತುಂಬ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಎರಡು ವಿಚಾರವನ್ನು ಪೂರ್ಣವಾಗಿ ತಿಳಿದುಕೊಂಡರೆ ನಮಗೆ ಜ್ಞಾನ ಆಗತ್ತಂತೆ. ಇಡೀ ಪ್ರಪಂಚದೊಳಗಿರುವ ಎಲ್ಲ ವಿಚಾರವನ್ನೂ ನಾನು ಅರಿತು ಬಿಟ್ಟೆ ಅಂದರೆ ನಾನು ಜ್ಞಾನಿ ಆಗ್ಬಿಡ್ತೀನಿ. ಇಲ್ಲ, ಪರಮಾತ್ಮನನ್ನ ನಾನು ಅರಿತು ಬಿಟ್ರೆ ನಾನು ಜ್ಞಾನಿ ಆಗ್ಬಿಡ್ತೀನಿ.
ಈಗ ಮೊದಲು ನಾನು ಅಂದ್ಕೊಳ್ತೀನಿ ಪ್ರಪಂಚದ ಎಲ್ಲ ವಿಷಯ ತಿಳ್ಕೊಂಡ್ಬಿಡ್ತೀನಿ ಅಂತ ನಾನು ಹೊರಡ್ತೀನಿ. ಹೊರಟಾಗ ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಗತ್ತೆ ಇದನ್ನ ನಾನು ತಿಳಿದುಕೊಂಡು ಮುಗಿಸೋದಿಕ್ಕೆ ಆಗೋದಿಲ್ಲ ಅಂತ. ಯಾಕೆ? ನೀನು ವೈದ್ಯಕೀಯ ಶಾಸ್ತ್ರವನ್ನು ತಿಳ್ಕೊಳ್ತೀಯೋ, ತಂತ್ರಜ್ಞಾನವನ್ನು ತಿಳ್ಕೊಳ್ತೀಯೋ, ಇಲ್ಲ ಆಕಾಶ ಶಾಸ್ತ್ರವನ್ನು ತಿಳ್ಕೊಳ್ತೀಯೋ, ಇಲ್ಲ ಭೂಮಿ ಶಾಸ್ತ್ರವನ್ನು ಏನು ತಿಳ್ಕೊಳ್ತೀಯೋ, ಒಂದು ಶಾಸ್ತ್ರವನ್ನು ಇಲ್ಲ ಸಮುದ್ರದ ಮೇಲಿರೋದು ತಿಳ್ಕೊತೀಯೋ, ಪ್ರಪಂಚದ ಎಲ್ಲ ವಿಚಾರವನ್ನು ಕೂಡ ನಮ್ಮಿಂದ ಅರಿಯುವುದಕ್ಕೆ ಆಗುವುದಿಲ್ಲ. ಆಗ ನಾನು ಪರಮಾತ್ಮನನ್ನ ಅರ್ಥ ನಾನು ತಿಳ್ಕೊಳ್ತೀನಿ. ಪರಮಾತ್ಮನ ಸಮೀಪಕ್ಕೆ ಬಂದೆ ನಾನು. ಆಗ ಪರಮಾತ್ಮನು ಹೆಂಗಿದ್ದಾನೆ ಅಂತ ನೋಡಿದ್ರೆ ಉಪನಿಷತ್ತು ಹೇಳ್ತು, ಎತ್ತದದ್ರೇಶ್ಯಂ ಅಗ್ರಾಹ್ಯಂ ಅವರ್ಣಂ ಅಚಕ್ಷುಹು ಅಶ್ರೋತ್ರಂ ಅಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಭೂತಯೋನಿಂ ಪರಿಪಶ್ಯಂತಿ ಧೀರಾಹ. ಮುಂಡಕೋಪನಿಷತ್ ಹೇಳು. ಅವನು ಕಣ್ಣಿಗೆ ಕಾಣದೇ ಇರುವವನು, ಕಿವಿಗೆ ಕೇಳಿಸದೇ ಇರುವಂಥವನು, ಮುಟ್ಟೋದಿಕ್ಕೆ ಬರದೇ ಇರುವಂಥವನು, ಕಣ್ಣಿಲ್ಲದವನು, ಕೈ ಕಾಲು ಏನೂ ಇಲ್ಲದವನು, ನಿತ್ಯನು ಯಾವಾಗಲೂ ಇರುವಂಥವನು, ಸುಸೂಕ್ಷ್ಮಂ ತುಂಬ ಸೂಕ್ಷ್ಮವಾಗಿರುವವನು, ವಿಭುಂ ತುಂಬ ದೊಡ್ಡದಾಗಿರುವವನು, ಅವನು ಯಾವುದಕ್ಕೂ ಕೂಡ ಅರಿಯುವುದಕ್ಕೆ ಬರುವವನಲ್ಲ ಅನ್ನುವುದನ್ನ ಉಪನಿಷತ್ತೇ ಹೇಳಿಬಿಡ್ತು. ಇತ್ತ ಪರಮಾತ್ಮನನ್ನ ತಿಳಿದುಕೊಳ್ಳೋಣ ಅಂತ ಹೋದ್ರೆ ಅವನು ಬುದ್ಧಿಗೆ ಗ್ರಾಹ್ಯನಲ್ಲ. ಇತ್ತ ಪ್ರಪಂಚವನ್ನ ತಿಳಿದುಕೊಳ್ಳೋಣ ಅಂತ ಹೋದ್ರೆ ಪ್ರಪಂಚವನ್ನ ತಿಳಿದು ಮುಗಿಸೋದಿಕ್ಕಾಗೋದಿಲ್ಲ. ಆಗ ಇನ್ನೊಬ್ಬ ಇದಾನಂತವನು, ಅವನು ನಾನು. ಅವನು ಏನು ಮಾಡಿದಾನಂತೆ? ಪರಮಾತ್ಮನಿಗೂ ಒಂದು ಕೊಂಡಿ ಹಾಕ್ಕೊಂಡಿದ್ದಾನಂತೆ, ಪ್ರಪಂಚಕ್ಕೂ ಒಂದು ಕೊಂಡಿ ಹಾಕ್ಕೊಂಡಿದ್ದಾನಂತೆ. ಯಾವಾಗ ನಾವು ಆ ನಾನುವಿನ ವಿಚಾರವನ್ನು ಆರಂಭ ಮಾಡ್ತೇವೋ ಆಗ ನಮಗೆ ಇತ್ತ ಪ್ರಪಂಚವೂ ಇಷ್ಟೇ ಅಂತ ಗೊತ್ತಾಗತ್ತಂತೆ, ಪರಮಾತ್ಮನು ಹೀಗೆ ಅನ್ನುವ ಜ್ಞಾನವಾಗತ್ತಂತೆ. ನೋಡಿ, ಈ ವಿಷಯವನ್ನ DVG ಅವರು ಬರಿಬೇಕಾದರೆ ಆ ಅನುಭವವು ಅವರೊಳಗೆ ಆಳದೊಳಗೆ ಇಳಿದಿದ್ದಾಗ ಮಾತ್ರವೇ ಈ ವಿಚಾರ ಗೊತ್ತಾಗುವಂಥದ್ದು. ಅದು ಸುಮ್ಮನೆ ಒಂದು ವಾಕ್ಯಗಳಲ್ಲ, ಅದು ಅವರ ಅನುಭವವು ಆ ಅಕ್ಷರಗಳ ರೂಪದಿಂದ ಬಂದಂಥದ್ದು. ಅವರು ಹೇಗೆ ಆ ಪರಮಾತ್ಮನನ್ನ ಕಂಡುಕೊಂಡಿದ್ದರೋ ಆ ವಾಕ್ಯ, ಅದು ಒಂದೇ ಸಣ್ಣ ಪ್ರಕರಣ, ಸಣ್ಣ ವಾಕ್ಯಗಳು, ಅದು ವಿಚಾರ ಮಾಡಿದ್ರೆ ಇಷ್ಟ ಅರ್ಥ ಇದೆ. ಈಗ ನಾನು ಆ ಜೀವನ ಅಂತ ನಾನು ಏನು ಅಂದುಕೊಂಡಿದ್ದೇನೆ, ಆ ಸಾಕ್ಷಿಯನ್ನ ಅರಿಬೇಕಾದ್ರೆ ನನಗಿರುವಂಥ ಏಕಮಾತ್ರ ಸಾಧನ ಇವನನ್ನ ಬಿಟ್ಟರೆ ಅವನು ಅರಿಯೋದಿಕ್ಕೆ ಸಾಧ್ಯವೇ ಇಲ್ಲ, ಅವನು ತಿಳ್ಕೊಳಕ್ಕಾಗೋದೇ ಇಲ್ಲ. ಆಗ ಏನು ಮಾಡಿದ್ವಿ ನಾವು? ಈ ನಾನುವಿನ ಬಗ್ಗೆ ನಾನು ಎಷ್ಟು ವಿಮರ್ಶೆಯನ್ನ ಮಾಡ್ತೇನೋ, ನನ್ನ ಪರಿಮಿತಿ ಎಲ್ಲಿದೆ, ನಾನು ಯಾರು, ಈ ನಾನುವಿಗಿಂತಲೂ ಮಿಗಿಲಾದಂತಹ ಆ ಸಾಕ್ಷಿಯನ್ನ ನಾನು ಹೇಗೆ ತಿಳಿದುಕೊಳ್ಳೋದು ಅಂತ ವಿಚಾರವನ್ನ ಮಾಡ್ತಾ ಹೋದಾಗ ನಮಗೆ ಸಿಗುವಂಥದ್ದು ಭಗವಂತನು ಹೇಗಿದ್ದಾನೆ, ಭಗವಂತನು ಯಾವ ರೂಪದಿಂದಿದ್ದಾನೆ, ಅವನನ್ನು ಹೇಗೆ ಅನುಸಂಧಾನ ಮಾಡೋದು ಅಂತ ವಿಚಾರ ಮಾಡಿದಾಗ ಶ್ವೇತಾಶ್ವತರ ನಮಗೆಲ್ಲ ತಿಳಿಸ್ಕೊಟ್ಟಿದೆ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮಾ ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷೀ ಚೇತ ಕೇವಲೋ ನಿರ್ಗುಣಶ್ಚ. ಏಕೋ ದೇವಃ, ಅವನು ಒಬ್ಬನೇ ಇರುವಂಥವನು, ಸರ್ವಭೂತೇಷು ಗೂಢಃ, ಎಲ್ಲದರೊಳಗೂ ಇರುವಂಥವನು. ವೇದಾಂತ ಆಗಾಗ ಈ ಸದ್ರೂಪವನ್ನು ನಮಗೆ ತಿಳಿಸುತ್ತೆ. ಸತ್ತಂದ್ರೆ ಇರುವವನು ಅಂತ ಅರ್ಥ. ಪರಮಾತ್ಮನು ಎಲ್ಲದರೊಳಗೂ ಹೇಗಿದ್ದಾನೆ? ಇದಾನೆ ಎಂಬ ರೂಪದಿಂದಲೇ ಇದ್ದಾನವನು. ದೂರವಾಣಿ ಇದೆ, ಕೈಗಡಿಯಾರ ಇದೆ, ಪುಸ್ತಕ ಇದೆ, ಧ್ವನಿವರ್ಧಕ ಇದೆ, ಬೆಂಚು ಇದೆ. ಭಗವಂತನು ಹೇಗಿದ್ದಾನೆ? ಇದಾನೆ ಎಂಬ ರೂಪದಿಂದಲೇ ಎಲ್ಲದರೊಳಗೂ ಇದ್ದಾನವನು. ಅಸ್ತಿ ಅಂತ ನಾವು ಹೇಳ್ತೀವಲ್ಲ, ಇದಾನೆ ಆ ರೂಪದಿಂದಲೇ ಇರುವಂಥವನು. ಸರ್ವಭೂತೇಷು ಗೂಢಃ, ಎಲ್ಲದರೊಳಗೂ ಅವನು ಹೇಗೆ ಇದ್ದುಕೊಂಡಿದ್ದಾನೆ? ಆ ರೂಪದಿಂದಲೇ, ಅಸ್ತಿ ಸತ್ ಎಂಬ ರೂಪದಿಂದಲೇ ಇದ್ದುಕೊಂಡಿದ್ದಾನೆ. ಅದೇ ರೀತಿ
ಸರ್ವವ್ಯಾಪಿ, ಎಲ್ಲದರೊಳಗೂ ಅವನು ವ್ಯಾಪಿಸಿರುವಂಥವನಾಗಿದ್ದಾನೆ. ಭಗವಂತನು ಸಾಕ್ಷಿ ರೂಪದಿಂದ ಎಲ್ಲದರೊಳಗೂ ಕೂಡ ಆ ಚೈತನ್ಯ ರೂಪದಿಂದ ವ್ಯಾಪಿಸಿರುವಂಥವನಾಗಿದ್ದಾನೆ. ಮತ್ತು ಸರ್ವಭೂತಾಂತರಾತ್ಮ, ಎಲ್ಲಕ್ಕೂ ಕೂಡ ಅವನೇ ಆತ್ಮರೂಪದಿಂದಲೂ ಇದ್ದಂಥವನಾಗಿದ್ದಾನೆ. ಅವನೇ ಆತ್ಮರೂಪದಿಂದಲೂ ಇದ್ದಂಥವನಾಗಿದ್ದಾನೆ. ಕರ್ಮಾಧ್ಯಕ್ಷ, ನಾವು ಮಾಡುವಂತಹ ಎಲ್ಲ ಕರ್ಮಕ್ಕೂ ಕೂಡ ಅವನೇ ನೋಡ್ತಾ ಇದ್ದಾನೆ. ನಾನು ಮಾಡುವಂತಹ ಪ್ರತಿ ಒಂದು ಕೆಲಸವನ್ನು, ಪ್ರತಿ ಒಂದು ಕೂಡ ಅವನೇ ನಮ್ಮನ್ನು ನೋಡುವಂಥವನಾಗಿದ್ದಾನೆ. ಹಾಗೆ ಸರ್ವಭೂತಾಧಿವಾಸ, ಎಷ್ಟು ಕಡೆಗೆ ಆ ಸರ್ವಾತ್ಮಕತ್ವವನ್ನು ಶ್ರುತಿ ಹೇಳುತ್ತೆ ನೋಡಿ. ಒಂದೇ ಮಂತ್ರ, ಸರ್ವಭೂತೇಷು ಗೂಢ, ಸರ್ವವ್ಯಾಪಿ, ಸರ್ವಭೂತಾಂತರಾತ್ಮ, ಸರ್ವಭೂತಾಧಿವಾಸ. 4 ಬಾರಿ ಒಂದು ಮಂತ್ರದೊಳಗೇನೆ ಅವನ ಒಂದು ಸರ್ವವ್ಯಾಪಕತ್ವವನ್ನು ಪರಿಪೂರ್ಣವಾಗಿ ತಿಳಿಸಿರುವಂಥದ್ದಾಗಿದೆ. ಆಮೇಲೇನು, ಅವನು ಚೇತ, ಚೈತನ್ಯ ರೂಪನು, ಅರಿವಿನ ಗಟ್ಟಿ ಅವನು. ಭಗವಂತನು ಹೇಗಿರುವಂಥವನು? ಅರಿವಿನ ರೂಪದಿಂದ ಇರುವಂಥವನು. ಆ ನಂತರ ಕೇವಲ ಏಕಮೇವಾದ್ವಿತೀಯಂ ಬ್ರಹ್ಮ, ತನಗೆ ಎರಡನೆಯದಿಲ್ಲದವನು. ತನಗೆರಡನೆಯದಿಲ್ಲದವನು ಅಂದ್ರೆ ಏನರ್ಥ? ಇನ್ನೊಂದು ಅನ್ನೋದಿಲ್ಲ ವಸ್ತು, ಅವನೊಬ್ಬನೇ ಇರುವಂಥವನು. ಅವನೊಬ್ಬನೇ ಇರುವಂಥವನು, ಆಗಿರುವವನು. ಹಾಗೆ ನಿರ್ಗುಣಶ್ಚ, ಎಲ್ಲ ಗುಣಗಳನ್ನು ಕೂಡ, ಸತ್ವ ರಜ ತಮೋ ಗುಣಗಳನ್ನು ಕೂಡ ಅವನು ಮೀರಿರುವವನಾಗಿದ್ದಾನೆ. ನಾವು ಈ ಒಂದು ಮಂತ್ರವನ್ನು ಇಟ್ಟುಕೊಂಡರೆ ಸಾಕು, ಆ ಸಾಕ್ಷಿ ಸ್ವರೂಪ ಹೇಗಿದೆ ಅನ್ನುವುದನ್ನು ನಾವು ನೋಡಬಹುದು. ಇದೇ ಅರ್ಥವನ್ನೇ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ತೈತ್ತರೀಯ ಉಪನಿಷತ್ತು ಹೇಳಬೇಕಾದ್ರೆ ಭಗವಂತನು ಸತ್ಯಸ್ವರೂಪನು, ಭಗವಂತನು ಚಿತ್ ಸ್ವರೂಪನು, ಅರಿವಿನ ಸ್ವರೂಪನು, ಭಗವಂತನು ಆನಂದ ಸ್ವರೂಪನು. ಸ್ವರೂಪ ಅಂದ್ರೆ ಏನು? ಸ್ವರೂಪ ಅಂದ್ರೆ ಅವನಿಗಿಂತ ಅದು ಬೇರೆ ಇಲ್ಲದೆ ಇರುವಂಥದ್ದು ಸ್ವರೂಪ. ಈಗ ಯಜ್ಞೇಶ್ವರನಿಗೆ, ಅಗ್ನಿಗೆ ಬಿಸಿ ಸ್ವರೂಪ ಅಂದ್ರೇನು? ಬಿಸಿಯನ್ನ ಬಿಟ್ಟು ಯಜ್ಞೇಶ್ವರ ಇಲ್ಲ ಅಂತ ಅರ್ಥ. ನೀರಿಗೆ ತಣ್ಣಗಿರುವಂಥದ್ದು ಅನ್ನೋದು ಒಂದು ಸ್ವರೂಪ. ನೀನು ಎಷ್ಟೇ ಬಿಸಿಯಾಗಿ ಮಾಡಿದರೂ ಅದು ಮತ್ತೆ ಅದು ತಣ್ಣಗೆ ಆಗತ್ತದು, ತಣ್ಣಗೆ ಆಗುವಂಥದ್ದು. ಸೂರ್ಯನಿಗೆ ಬೆಳಕು ಅನ್ನುವಂಥದ್ದು ಸ್ವರೂಪ. ಅಂದ್ರೇನು? ಭಗವಂತನಿಗೆ ಸತ್ ಚಿತ್ ಆನಂದ ಅನ್ನುವಂಥದ್ದು ಸ್ವರೂಪ. ಅಂದ್ರೆ ಆ ಮೂರೂ ಕೂಡ ಆ ಮೂರನ್ನೇ ಅವನು ಅಂತ ನಾವು ಹೇಳ್ತಾ ಇರುವಂಥದ್ದು. ಹೇಗೆ ಬಿಸಿಯನ್ನೇ ನಾವು ಯಜ್ಞೇಶ್ವರ ಅಂತ ಕರಿತಿದ್ದೀವೋ, ಬೆಳಕನ್ನೇ ಹೆಂಗೆ ನಾವು ಸೂರ್ಯ ಅಂತ ಕರಿತಿದ್ದೇವೋ, ಆ ರೀತಿಯಾಗಿ ಈ ಮೂರರ ರೂಪದಿಂದಲೇ ಅವನು ಸಾಕ್ಷಿ ರೂಪದಿಂದ ಪರಮಾತ್ಮನು ನಮಗೆ ತೋರುವಂಥವನು ಆಗಿದ್ದಾನೆ. ಯಾಕೆ? ಸರ್ವಂ ಖಲು ಇದಂ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ. ಇದು ಯಾಕೆ ಮಹಾವಾಕ್ಯ ಆಗಬಾರ್ದು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ, ಇದೆಲ್ಲ ನಾವು ಇಟ್ಟುಕೊಂಡಿದ್ದೇವಷ್ಟೇ. ವೇದಾಂತ ಉಪನಿಷತ್ತುಗಳೊಳಗಿರುವಂತಹ, ನಾನು ನಿಮಗೆ ಹೇಳದ್ನಲ್ಲ, ಯಾವ ಉಪದೇಶಗಳು ನಮಗೆ ಕರ್ತೃತ್ವ ಬುದ್ಧಿಯನ್ನ, ನಾನು ಮಾಡುವವನು ಎಂಬ ಬುದ್ಧಿಯನ್ನ ನಮ್ಮಿಂದ ತೆಗೆದು ಹಾಕುತ್ತದೋ ಅವೆಲ್ಲವೂ ಕೂಡ ಮಹಾವಾಕ್ಯಗಳೇ. ಅವೆಲ್ಲವೂ ಕೂಡ ಪರಿಪೂರ್ಣವಾಗಿ ಮಹಾವಾಕ್ಯಗಳೇ ಆಗಿರುವಂಥದ್ದು. ಹೀಗೆ ಇರುವುದರಿಂದ ನಾವುಗಳು ಆ ಪರಮಾತ್ಮನನ್ನ ನಾವುಗಳು ಅರಿಯಬೇಕು. ಆ ಪರಮಾತ್ಮನನ್ನೊಬ್ಬನನ್ನ ಅರೆತರೆ, ಒಬ್ಬನನ್ನ ಅರೆತರೆ ನಾವು ಎಲ್ಲವನ್ನೂ ಅರೆತಂತಾಗತ್ತೆ. ಮುಂಡಕೋಪನಿಷತ್ತಲ್ಲಿ ಶೌನಕನು ಅದನ್ನೇ ಕೇಳಿದ್ದು. ಹಾಗೆಯೇ ಭೂಮವಿದ್ಯೆ ಛಾಂದೋಗ್ಯದೊಳಗೆ ನಾರದರುಗೆ ಸನತ್ಕುಮಾರರು ಇದನ್ನೇ ಉಪದೇಶ ಮಾಡಿತು. ನಾರದರು ಇಷ್ಟು ದೊಡ್ಡ ಪಟ್ಟಿ ಕೊಡ್ತಾರೆ. ಋಗ್ವೇದಂ, ಯಜುರ್ವೇದಂ, ಸಾಮವೇದಂ, ಅಥರ್ವಣಂ, ಶಿಕ್ಷಾ, ಕಲ್ಪಂ, ವ್ಯಾಕರಣಂ, ನಿರುಕ್ತಂ, ಛಂದಂ, ಜ್ಯೋತಿಷಂ, ಧನುರ್ವೇದಂ, ಎಲ್ಲ ಪಟ್ಟಿ, ಇಷ್ಟೆಲ್ಲ ಪಟ್ಟಿ ಕೊಟ್ಟು ಇಷ್ಟೆಲ್ಲ ನನಗೆ ಗೊತ್ತಿದೆ, ಆದರೆ ನಿಜವಾಗಲೂ ತತ್ವಜ್ಞಾನವು ನನಗೆ ಅರತಿಲ್ಲ ಅಂತ ಹೇಳಿದಾಗ ಒಂದೇ ಮಾತಿನಲ್ಲಿ ಸರ್ವಂ ನಾಮೈ ವೈತತ್,
ಸನತ್ ಕುಮಾರ್ ಅಷ್ಟನ್ನು ಒಂದೇ ಕಡೆಗೆ ಬಳಸಿಬಿಡ್ತಾರೆ. ಇದೆಲ್ಲ ಒಂದು ನಾಮ ಅಪ್ಪ, ನಿನಗೆ ಬಾ ಉಪದೇಶವನ್ನು ಮಾಡ್ತೇನೆ. ಭೂಮ ವಿದ್ಯೆ ಅಂತ ಒಂದೊಂದೇ ಹಂತದಲ್ಲಿ ಉಪದೇಶವನ್ನು ಮಾಡಿಕೊಂಡು ಹೋಗ್ತಾರೆ. ಯಾಕೆ? ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ. ಒಂದನ್ನು ಅರೆತಾಗ ನಾವು ಎಲ್ಲವನ್ನೂ ಅರೆತಂತಾಗಬೇಕು. ಒಂದನ್ನು ತಿಳಿದುಕೊಂಡಾಗ ನಾವು ಎಲ್ಲವನ್ನೂ ತಿಳಿದುಕೊಂಡಂತಾಗುತ್ತೋ. ಒಂದನ್ನು ಅರೆತಾಗ? ಯಾವಾಗ ನಾನು ನನ್ನನ್ನು ಅರೆತಾಗ. ಆ ನಾನುವಿನ ಅರಿಯುವಿಕೆಯನ್ನ ಮಾಡಿಕೊಡುವುದೇ ವೇದಾಂತಗಳ ಕೆಲಸ. ನಾನು ಯಾರು ಎಂಬ ಒಂದು ಅರಿವನ್ನು ನಮ್ಮೊಳಗೆ ಮಾಡುವಂಥದ್ದೇ ಈ ವೇದಾಂತಗಳು ನಮಗೆ ಮಾಡುವಂಥದ್ದಾಗಿದೆ. ಅಂದರೆ ಉಪನಿಷತ್ತುಗಳು ನಮಗೆ ಮಾಡುವಂಥದ್ದಾಗಿದೆ. ಉಪದೇಶ ಸಹಸ್ರಿ ಪದ್ಯಭಾಗದಲ್ಲಿ ಹೇಳಬೇಕಾದ್ರೆ, ಯಥಾತ್ಮ ಬುದ್ಧಿಚಾರಾಣಾಂ ಸಾಕ್ಷಿ ತದ್ವತ್ ಪರೇಶ್ವಪಿ ನೈವೋಪೋಡುಂ ನವಾದಾತುಂ ಶಕ್ಯಸ್ತಸ್ಮಾತ್ ಪರೋಹ್ಯಹಂ. ಅವನನ್ನು ನಾನು ಹೊರಗಿನಿಂದಲೂ ಅರಿಯುವುದಕ್ಕೆ ಸಾಧ್ಯ ಇಲ್ಲ. ಅವನನ್ನು ನಾನು ಯಾವ ಬುದ್ಧಿಯಿಂದಲೂ ಕೂಡ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾನು ಅರಿಯುವವನು ಎಂಬ ಬುದ್ಧಿಯೊಳಗೆ ನಾನು ನಿಂತುಕೊಳ್ತೇನೋ ಆಗ ಅವನ ವಿಜ್ಞಾನವು ನಮಗಾಗುತ್ತದೆ. ನಾನು ಅರಿಯುವವನು ಎಂಬ ಬುದ್ಧಿಯಿಂದ ನಿಂತುಕೊಳ್ತೇನೋ. ನೋಡಿ, ಇದು ಒಂದು ಧ್ಯಾನ. ಇದು ಸಾಕ್ಷಿ ಚೈತನ್ಯದಲ್ಲಿ ನಿಂತು ನಾವುಗಳು ತಿಳಿದುಕೊಳ್ಳುವಂಥದ್ದು ಒಂದು ಪ್ರಕ್ರಿಯೆ, ಒಂದು ಧ್ಯಾನ. ಇದನ್ನು ದಿನವೂ ನಾವು ಅಭ್ಯಾಸವನ್ನು ಮಾಡಬೇಕು. ಸುಮ್ಮನೆ ನಾವುಗಳು ವಿಚಾರವನ್ನು ನಾವು ತಿಳಿದ ಮಾತ್ರದಿಂದಲೇ ಅರೆತ ಮಾತ್ರದಿಂದಲೇ ನಮಗೆ ಇದರ ಜ್ಞಾನ ಪರಿಪೂರ್ಣವಾಗಿ ಆಗುವಂಥದ್ದಲ್ಲ. ಇದನ್ನು ನಮಗೆ ಗೊತ್ತಾಗಬೇಕು ಅಂದಾಗ, ಇದು ನಮಗೆ ತಿಳಿಬೇಕು ಅಂತ ಅಂದಾಗ ನಾವು ಪರಿಪೂರ್ಣವಾಗಿ ಈ ವಿಷಯವನ್ನು ದಿನವೂ ಒಂದು ಸ್ವಲ್ಪ ಹೊತ್ತುಗಳ ಕಾಲ ಧ್ಯಾನಿಸಿ ನಿಧಿಧ್ಯಾಸನ ಪೂರ್ವಕವಾಗಿ ಇದನ್ನು ಧ್ಯಾನಿಸಬೇಕು. ಈಗ ನೋಡಿ, ಈಗ ಒಂದು ನಿಮಿಷ ನನ್ನ ಬಗ್ಗೆ ನಾನು ವಿಚಾರವನ್ನು ಮಾಡ್ತೀನಿ, ನಾನು ಯಾರು ಅಂತ ವಿಚಾರಕ್ಕೆ ನಾನು ಕುಳಿತುಕೊಳ್ತೀನಿ ಅಂದಾಗ, ನಾನು ಸಾಕ್ಷಿಯಾಗಿ ನಿಂತು ನೋಡಿದಾಗ ಪ್ರಪಂಚದ ಎಲ್ಲ ವಿಚಾರಗಳೂ ಕೂಡ ನನಗೆ ಗೋಚರವಾಗ್ತಾ ಇದೆ. ಯಾವುದು ನನಗೆ ಗೋಚರವಾಗುತ್ತದೋ ಅದು ನಾನಲ್ಲ ಅನ್ನುವ ಭಾವದೊಳಗೆ ನಿಂತಾಗ ಮಾತ್ರವೇ, ಯಾವುದು ನನಗೆ ಪರಿಪೂರ್ಣವಾಗಿ ಗೋಚರವಾಗುತ್ತದೋ ಅದು ನಾನಲ್ಲ. ಯಾವುದು ಗೋಚರವಾಗುವುದು ಅಂದರೆ ನನ್ನ ಅನುಭವಕ್ಕೆ ಬರೋದು ಅಂತ ಅರ್ಥ. ಯಾವುದು ನನ್ನ ಅನುಭವಕ್ಕೆ ಬರುತ್ತದೋ ಅದು ನಾನಲ್ಲ ಅಂತ ನಾನು ಇದ್ದುಕೊಂಡು, ಆ ಒಂದೇ ಒಂದು ಶರವನ್ನು ಇಟ್ಟುಕೊಂಡು ನಾವುಗಳು ವಿಚಾರ ಮಾಡ್ತಾ ಹೋದಾಗ ನಾವು ನೇರವಾಗಿ ಹೋಗಿ ಆ ಸಾಕ್ಷಿ ರೂಪದೊಳಗೆ, ಆ ಸಾಕ್ಷಿ ಸ್ವರೂಪದೊಳಗೆ ನಾವು ನಿಲ್ಲುವವರಾಗ್ತೇವೆ. ಈಗ ನೋಡಿ, ಪ್ರಪಂಚದ ಎಲ್ಲ ವಸ್ತುಗಳೂ ಕೂಡ ನಿಮಗೆ ಗೋಚರವಾಗ್ತಾ ಇದೆ. ಪ್ರಪಂಚದ ಎಲ್ಲ ವಸ್ತುಗಳೂ ಕೂಡ ನಿಮಗೆ ಗೋಚರವಾಗ್ತಿದೆ. ಇದು ಒಂದೇ ವಿಚಾರದಿಂದ ಗೊತ್ತಾಯಿತು, ಪ್ರಪಂಚದೊಳಗಿರುವ ಯಾವ ವಸ್ತುಗಳೂ ಕೂಡ ನಾನಲ್ಲ. ಪ್ರಪಂಚದೊಳಗಿರುವಂತಹ ಯಾವ ವಸ್ತುಗಳು, ಮನೆ, ಹೆಂಡತಿ, ಮಕ್ಕಳು, ಹಣ, ಎಲ್ಲ ವಸ್ತುಗಳು ಕೂಡ ನಾನಲ್ಲ. ಯಾಕೆ? ಅದು ನಾವು ನನ್ನದು ಎಂಬ ಸಂಬಂಧವನ್ನು ಅಲ್ಲಿ ನಾವು ಹೇಳ್ತೇವೆ, ನಾನು ಅಂತ ಹೇಳೋದಿಲ್ಲ. ನನ್ನ ಅಂತ ಬಂದರೆ ಅದು ನಾನಲ್ಲ ಅಂತ ತೀರ್ಮಾನ. ನೀವು ನಮ್ಮ ತಂದೆ ತರಹವೇ ಕಾಣಿಸ್ತೀರಾ ಅಂದರೆ ನೀವು ನಮ್ಮ ತಂದೆ ಅಲ್ಲ, ನೀವು ನನ್ನ ತಂದೆ ಅಲ್ಲ. ತರಹ ಅಂತ ಬಂದು ಹೋಯ್ತು. ನನ್ನ ಅಂದ್ರೆ ಅದು ನಾನು ಅಲ್ಲ, ಅದು ನನ್ನ ಸಂಬಂಧ. ಅದು ನಾವು ಪ್ರಪಂಚದ ಎಲ್ಲ ವಸ್ತುಗಳಿಗೂ ಕೂಡ ನಾವು ಯಾವಾಗ ಪೆಟ್ಟು ಕೊಡಬಹುದು? ಯಾಕಂದ್ರೆ ನಮಗೆ ವಿಪರೀತ ಮೋಹ ಇರುತ್ತೆ ಪ್ರಾಪಂಚಿಕ ವಸ್ತುಗಳೊಳಗೆ. ಯಾಕೆ ನಾವು ಈ ಪ್ರಪಂಚದಿಂದ ಹೊರಗಡೆ ಬರಕ್ಕಾಗ್ತಿಲ್ಲ ಅಂದ್ರೆ ಅವುಗಳ ಮೇಲಿಟ್ಟಿರುವಂತಹ ಮೋಹವೇ, ಬೇರೆ ಇನ್ನೇನೂ ಅಲ್ಲ. ಜಗತ್ತೊಳಗಿರುವಂತಹ ಮೋಹ ಇದೆಯಲ್ಲ, ಆ ಮೋಹವೇ ನಮ್ಮನ್ನ ಪರಿಪೂರ್ಣವಾಗಿ ಬಂಧನಕ್ಕೆ ಈಡು ಮಾಡ್ತಾ ಇದೆ.
ಆ ಬಂಧನದಿಂದ ನಾವು ಮುಕ್ತರಾಗಬೇಕು ಅಂದ್ರೆ ಆ ವಸ್ತುಗಳ ಮೇಲಿಟ್ಟಿರುವಂತಹ ಮೋಹವನ್ನ ನಾವು ಕಡಿಮೆ ಮಾಡಿಕೊಳ್ಳಲೇಬೇಕು. ಆ ಮೋಹ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಇರುವಂತಹ ಏಕಮಾತ್ರ ಮಾರ್ಗ, ನಾವು ನನ್ನನ್ನ ಸಾಕ್ಷಿ ರೂಪದೊಳಗೆ ನಾನು ನಿಂತು ಪ್ರಪಂಚವನ್ನ ವಿಚಾರ ಮಾಡುವಂಥದ್ದು. ಯಾಕೆ? ವಿವೇಕಪೂರ್ವಕವಾಗಿಯೇ ನಾವು ಮೋಹವನ್ನ ಬಿಡಬೇಕೇ ಹೊರತು ಸುಮ್ಮನೆ ಒಂದು ಆಗ್ರಹ ಬುದ್ಧಿಯಿಂದ ಬಿಟ್ಟರೆ ಅದು ಬರೋದಿಲ್ಲ. ಈಗ ನಮ್ಮೂರು ಮೊಸಳೆ ಅಂತ, ನಾವು ಬಾಳೆ ಬೆಳಿತೇವೆ. ಬಾಳೆ ಬೆಳೆದಾಗ ಅದ್ರ ಸುತ್ತ ಕುನ್ನಿಗಳು ಅಂತ ಬೆಳೆಯುತ್ತೆ, ಅಂದರೆ ಚಿಕ್ಕ ಚಿಕ್ಕ ಬಾಳೆ ಗಿಡ, ಅದಕ್ಕೆ ನಾವು ಕುನ್ನಿ ಅಂತ ಕರಿತೇವೆ. ಆ ಕುನ್ನಿ ತುಂಬ ಬೆಳೆದು ಬಿಟ್ರೆ ನಮಗೆ ಬಾಳೆಗೊನೆ ದೊಡ್ಡದು ಬರೋದಿಲ್ಲ. ಆಗ ನಾವೇನು ಮಾಡ್ತೀವಿ, ಅದಕ್ಕೊಂದು ದಂಡವನ್ನು ಇಟ್ಕೊಂಡಿರ್ತೀವಿ, ಆ ದಂಡದ ಜಜ್ತಾ ಹೋಗ್ತೀವಿ. ಅದನ್ನು ಒಂದು ಬಾಳೆ ಕಂಬದ ಪಕ್ಕದೊಳಗೆ 1-2 ಇರಬೇಕಷ್ಟೆ, ಯಾಕೆ ಮುಂದೆ ಬಾಳೆಗೊನೆ ಬರಬೇಕಲ್ಲ. 1-2 ಬಿಟ್ಟು ಇನ್ನೆಲ್ಲವನ್ನು ಜಜ್ತಾ ಹೋಗ್ತೇವೆ. ತುಂಬ ಬಂದರೆ ಅದು ಬರೋದಿಲ್ಲ. ನಾವೇನು ಮಾಡ್ತೇವೆ, ಅದು ಬರ್ತಾ ಇದ್ರೂ ಕೂಡ ಆಗ್ರಹ ಬುದ್ಧಿಯಿಂದ ನಾವು ಅದನ್ನು ನಾಶ ಮಾಡ್ತೇವೆ. ಆಗ ಬಾಳೆ ಸುಮ್ಮನಿರುತ್ತಾ? ಅಲ್ಲಿ ನಾವು ಚಚ್ಚಿದ್ರೆ ಪಕ್ಕದಲ್ಲಿ ಹುಟ್ಟತ್ತದು. ಮತ್ತು ನಾನು ಪಕ್ಕದ ಜಜ್ಬೇಕು, ಅಲ್ಲಿ ಸುಮ್ಮನಿರುತ್ತ ಬಾಳೆ? ಇಲ್ಲ, ಅದು ಪಕ್ಕದಲ್ಲಿ ಇನ್ನೊಂದು ಹುಟ್ಟಿಸುತ್ತೆ. ಅದರ ಕೆಲಸವೇ ತನ್ನನ್ನು ತಾನು ಹೆಚ್ಚು ಮಾಡಿಕೊಳ್ಳೋದು. ಯಾವುದೇ ಪ್ರಪಂಚದೊಳಗಿರುವ ಎಲ್ಲ ಪದಾರ್ಥಗಳ ಕೆಲಸ ಏನು ಗೊತ್ತಾ? ತನ್ನನ್ನು ತಾನು ಹೆಚ್ಚು ಮಾಡ್ಕೊಳ್ಳೋದೇ ಕೆಲಸ. ಮಾವಿನ ಹಣ್ಣು ನಮಗೋಸ್ಕರ ಕಿತ್ತುಕೊಂಡು ತಿನ್ನಲಿ ಅಂತ ಬಿಡುತ್ತಾ? ಅದು ತನ್ನ ಸಂಖ್ಯೆಯೊಳಗೆ ತಾನು ಹೆಚ್ಚಾಗಬೇಕು. ಯಾಕೆ? ನಾನು ಹೆಚ್ಚಾದಾಗ ನನಗೆ ಸುಖ ಅನ್ನೋ ಭ್ರಾಂತಿ ಎಲ್ಲ ವಸ್ತುಗಳಿಗೂ ಇದೆ. ಅದು ನಾನು ಹೆಚ್ಚಾದಾಗ ನನಗೆ ತುಂಬ ಸುಖ. ಅದು ಸುಖ ಅಲ್ಲ, ಅದು ದುಃಖ. ಅದು ಈಗ ತೆಂಗು ನಮಗೋಸ್ಕರ ಕಾಯಿ ಬಿಡುತ್ತಾ? ಇಲ್ಲ, ತನ್ನ ಸಂಖ್ಯೆಯನ್ನು ತಾನು ಜಾಸ್ತಿ ಮಾಡ್ಕೋಬೇಕು ಅಂತ. ಹಾಗೆಯೇ ನಾವು ಏನು ಮಾಡ್ತೇವೆ, ನಾವು ಜಜ್ಜುತ್ತೇವೆ. ಆ ಜಜ್ಜಿದಾಗ ಆ ಸಮಯಕ್ಕೆ ಅದು ನಾಶವಾಗುತ್ತೆ, ಅದ ನಂತರ ಮತ್ತೊಂದು ಹುಟ್ಟತ್ತೆ. ಯಾವಾಗ ಹಾಗೆ ನಾವೇನು ಮಾಡಬೇಕು ಅಂದರೆ, ನಾವೇನು ಮಾಡ್ತೀವಿ, ಯಾವುದೋ ಒಂದು ವಸ್ತು ಬೇಡ ಅಂದು ಕೂಡಲೇ ಆ ಕ್ಷಣಕ್ಕೆ ನಮ್ಮ ಬುದ್ಧಿ ಆ ವಸ್ತು ಬೇಡ 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 ಅಂತ ನಾವು ಆ ದಿನಕ್ಕೆ ನಾವು ವಸ್ತುವನ್ನು ನಿರ್ಲಕ್ಷ್ಯ ಮಾಡಿ ಬಿಟ್ಟು ಬಿಡ್ತೇವೆ. ಆದರೆ ಆ ವಸ್ತುವಿನ ಮೇಲಿರುವಂತಹ ಮೋಹ ಕಡಿಮೆಯೇ ಆಗಿರೋದಿಲ್ಲ ನಮ್ಮಲ್ಲಿ. ಯಾವತ್ತೋ ಒಂದು ದಿನ ನನ್ನ ಮನಸ್ಸು ಅಂತಃಕರಣ ಸಡಿಲವಾದಾಗ ಮತ್ತೆ ನಮ್ಮ ಮನಸ್ಸು ಅದೇ ವಸ್ತುವನ್ನು ಹುಡುಕಿಕೊಂಡು ಓಡಿ ಹೋಗುತ್ತೆ. ಒಮ್ಮೆ ನಾನು ವಿವೇಕಪೂರ್ವಕವಾಗಿ ಆ ವಸ್ತುವಿನೊಳಗಿರುವ ದೋಷವನ್ನ ಕಂಡು ಆ ವಸ್ತುವನ್ನು ನಾನು ಬಿಟ್ಟವನಾದರೆ, ನನ್ನ ಕಣ್ಣೆದುರಿಗೆ ಆ ವಸ್ತು ಬಂದರೂ ಕೂಡ ನಮಗದು ಬೇಕು ಅಂತ ಅನ್ನಿಸೋದಿಲ್ಲ. ನಾನು ಸಾಕ್ಷಿ ರೂಪದಿಂದ ನಿಂತು ನಾನು ವಿಚಾರವನ್ನ ಮಾಡಬೇಕು ಅಂದುಕೊಂಡಾಗ ಪ್ರಪಂಚದ ಎಲ್ಲ ವಸ್ತುಗಳಲ್ಲೂ ಕೂಡ ದೋಷವನ್ನ ಕಂಡು ಆ ವಸ್ತುವಿನ ಮೇಲಿರುವಂತಹ ಮೋಹವನ್ನ ಕಡಿಮೆ ಮಾಡಿಕೊಂಡಾಗ ಮಾತ್ರವೇ ನಮಗೆ ಪ್ರಾಪಂಚಿಕ ವಸ್ತುಗಳ ಮೇಲಿರುವಂತಹ ಆ ಒಂದು ಮೋಹವು ಕಡಿಮೆಯಾಗತ್ತೆ. ಸುಮ್ಮನೆ ನಾನು ಬಿಡ್ತೇನೆ, ನನಗೆ ಈ ಕ್ಷಣಕ್ಕೆ ನನಗೆ ಬೇಡ, ಅದೆಲ್ಲ ಬಿಡುವಿಕೆಯೇ ಅಲ್ಲ. ಅವೆಲ್ಲವೂ ಕೂಡ ಎಂಥದ್ದು? ನಿಜವಾದ ಬಿಡುವಿಕೆ ಅಲ್ಲೇ ಅಲ್ಲ. ಹೀಗೆ ನಾನು ಅಂತ ಅಂದುಕೊಂಡಾಗ, ಹೀಗೆ ಪ್ರಪಂಚದ ವಸ್ತುಗಳನ್ನು ನಾನು ಬಿಟ್ಟಾಗ ನಂತರ ನಾವು ಏನಾಗಿ ಉಳಿತೇವೆ? ಕೇವಲ ನಾನು ಅಂದುಕೊಳ್ಳುವಂತಹ ಶರೀರವಾಗಿ ನಾವು ಉಳಿತೇವೆ, ಅನ್ನಮಯವಾಗಿ ಉಳಿತೇವೆ ನಾವು. ಆಗ ನಾವೆಲ್ಲಿಗೆ ಬರ್ತೇವೆ? ಅನ್ನಮಯವಾಗಿ ಉಳಿತೇವೆ. ನಾನು ಅನ್ನಮಯವನ? ನಾನು ಆನಂದಮಯನೂ ಅಲ್ಲ. ನಾನು ಯಾರು? ನಾನು ಆನಂದ. ಅದು ಸೂತ್ರ ಭಾಷೆದೊಳಗೆ ದೊಡ್ಡ ಒಂದು ಚರ್ಚೆ, ಆನಂದವ ಆನಂದಮಯವ ಅಂತ. ಆನಂದಮಯ ಅನ್ನೋದು ಅಭ್ಯಾಸದಿಂದ ಶ್ರುತಿ ಹೇಳ್ತೇ ಹೊರತು ಅದು ನಿಜವಾದ ಆನಂದವೇ ಅದು ಅಂತ ಭಾಷ್ಯಕಾರರು ತುಂಬ ಚೆನ್ನಾಗಿ ಚರ್ಚೆಯನ್ನ ಮಾಡಿದ್ದಾರೆ. ನಾನು ಆನಂದ. ಆಗ ನಾನು ಅನ್ನಮಯಕ್ಕೆ ಬಂದು ನಿಂತುಕೊಳ್ತೇನೆ. ಯಾವಾಗ? ನಾನು ವಿವೇಕದಿಂದ ಪ್ರಪಂಚವನ್ನು ಹೊಡೆದು ಹಾಕಿದಾಗ. ಸುಮ್ಮನೆ ಬೇಡ 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 ಅಂದರೆ ಆಗೋದಿಲ್ಲ. ಅದರೊಳಗಿರುವ ದೋಷ ಬುದ್ಧಿಯನ್ನು ಕಂಡು ಆ ವಸ್ತುಗಳ ಮೇಲಿರುವಂತಹ ಮೋಹವನ್ನು ಬಿಟ್ಟಾಗ, ನಾವು ಎಲ್ಲ ವಸ್ತುಗಳೊಳಗೂ ಕೂಡ, ವಸ್ತುಗಳ ಜೊತೆಗೂ ಇದ್ದರೂ ಕೂಡ ಆ ವಸ್ತುವಿನ ಮೇಲೆ ಮೋಹವಿರಬಾರದು ಅಂತ ಶಾಸ್ತ್ರ ಹೇಳುತ್ತೆ. ವಸ್ತುವನ್ನೇ ನೀನು ಬಿಟ್ಟು ಹೋಗಪ್ಪ ಅಂತ ಹೇಳ್ತಾ ಇಲ್ಲ. ವಸ್ತುವನ್ನೇ ನೀನು ಬಿಟ್ಟು ಹೋಗಪ್ಪ ಅಂತ ಹೇಳ್ತಾ ಇರುವಂಥದ್ದಲ್ಲ.
ಆ ನಂತರ ಶರೀರಕ್ಕೆ ನಾನು ಬಂದು ಆ ಸಾಕ್ಷಿಯನ್ನು ನೋಡ್ಕೊಂಡು ನಿಂತಾಗ ಶರೀರದೊಳಗೆ ಆಗುವಂತಹ, ಹೊರಗಿನ ಶರೀರಕ್ಕೆ ಆಗುವಂತಹ ಎಲ್ಲ ದುಃಖಾದಿಗಳೂ ಕೂಡ ನನಗೆ ಗೊತ್ತಾಗ್ತಾ ಇದೆ. ಒಂದು ಕೈ ನೋವು, ಒಂದು ಕಾಲು ನೋವು, ಒಂದು ಹೊಟ್ಟೆ ನೋವು, ತಲೆನೋವು, ಎಲ್ಲೂ ಕೂಡ ನಾನು ನನಗೆ ತಲೆ ನೋವ್ತಿದೆ ಅಂತ ಹೇಳ್ತೀವಿ, ನನ್ನ ಕೈ ನೋಯ್ತಿದೆ ಅಂತ ಹೇಳ್ತೀವಿ. ಎಲ್ಲೂ ಕೂಡ ನಾನು ಕೈ, ನಾನು ತಲೆ, ನಾನು ಹೊಟ್ಟೆ ಅಂತ ಅಂದುಕೊಳ್ತೀವಿ ನಾವು. ಇದರಿಂದಲೇ ನಮಗೆ ವಿವೇಕವಿದೆ, ನಾನು ಶರೀರದ ಯಾವ ಇಂದ್ರಿಯಗಳೂ ಅಲ್ಲ ಅಂತ. ಆದರೂ ನಮಗೆ ಈ ಶರೀರದ ಮೇಲೆ ಮೋಹ. ನಾವಾಗಿ, ಇದು ಒಂದು ದಿನದ 2 ದಿನದ ಅಭ್ಯಾಸ ಅಲ್ಲ, ಇದು ನಿರಂತರ ಅಭ್ಯಾಸ. ಇದು 6 ತಿಂಗಳು 8 ತಿಂಗಳು ವಿಚಾರವನ್ನು ಮಾಡುವಂತಹ ಅಭ್ಯಾಸ, ವರ್ಷಗಳ ಗಟ್ಟಲೆ ವಿಚಾರವನ್ನು ಮಾಡುವಂಥದ್ದು. ಒಂದು ದಿನಕ್ಕೆ ಹೂ ಅಂತ ಅನಿಸತ್ತೆ ನಮ್ಮ ಬುದ್ಧಿ, ಆದರೆ ಒಪ್ಪೋದಿಲ್ಲ. ನಮಗೆ ಹೂ ಅನ್ನಿಸುವುದೆಲ್ಲವೂ ಕೂಡ ಒಪ್ಪಬೇಕು ಅಂತಿಲ್ಲ ನಾವು. ನಮಗೆ ಹೂ ಅನಿಸುತ್ತೆ, ಎಲ್ಲವೂ ಹೌದು, ಕರೆಕ್ಟು, ಸರಿ ಅಂತ ಅನಿಸುತ್ತೆ. ಅದು ನಮ್ಮ ಬುದ್ಧಿ ಒಪ್ಪುತ್ತಾ? ಒಪ್ಪೋದಿಲ್ಲ. ಯಾಕೆ? ಅದರ ಒಂದು ಒಪ್ಪುವಿಕೆ ನಮಗಿನ್ನೂ ಅಭ್ಯಾಸ ಆಗಿಲ್ಲ. ಅದರ ಒಪ್ಪುವಿಕೆ ಆಗ ಯಾವಾಗ ನಾವು ಶರೀರದೊಳಗಿರುವಂತಹ ಎಲ್ಲ ದುಃಖಾದಿಗಳೂ ಕೂಡ, ಎಲ್ಲ ದುಃಖಾದಿಗಳನ್ನು ನಾನು ನೋಡಬೇಕಾದರೆ ತಕ್ಷಣ ನಮ್ಮ ಬುದ್ಧಿ, ನಾನು ಆ ಸಾಕ್ಷಿ ಏನು ಮಾಡಬೇಕು? ಶರೀರವು ನಾನಲ್ಲ, ಹಾಗಾದರೆ ಶರೀರಕ್ಕಿಂತಲೂ ಒಳಗಿರುವವನು ನಾನು. ಪ್ರಪಂಚವೂ ನಾನಲ್ಲ, ಪ್ರಪಂಚದ ಯಾವ ವಸ್ತುಗಳೂ ನಾನಲ್ಲ, ಶರೀರವೂ ನಾನಲ್ಲ. ಹಾಗಾದರೆ ಶರೀರಕ್ಕಿಂತಲೂ ಒಳಗಿರುವ ಅಂತಃಕರಣಗಳು ನಾನಾ? ಚಿತ್ತ, ಮನಸ್ಸು, ಅಹಂಕಾರ, ಬುದ್ಧಿ ನಾನಾ? ಇಲ್ಲ. ಆ ವೇದನೆಗಳೂ ನನಗೆ ಗೊತ್ತಾಗ್ತಾ ಇದೆ. ನನಗೆ ದುಃಖವೂ ಗೊತ್ತಾಗ್ತಾ ಇದೆ, ನನಗಾಗುವ ಸುಖ ಗೊತ್ತಾಗ್ತಿದೆ, ನನಗಾಗುವಂತಹ ಹಸಿವು ಬಾಯಾರಿಕೆ ಗೊತ್ತಾಗ್ತಾ ಇದೆ. ಯಾವಾಗ ಗೊತ್ತಾಗುತ್ತೆ? ಈಗ ನೋಡಿ, ನಾವು ಹೇಳ್ತೇವೆ ನನಗೆ ಯಾಕೋ ತುಂಬ ಹಸಿತಿದೆ ಅಂತ, ಅಲ್ಲಿ ನಾವು ವಿವೇಕ ಮಾಡಿಕೊಳ್ಳೋದಿಲ್ಲ. ನಾನು ಅಂದ್ರೆ ಹಸಿವಿಗಿಂತಲೂ ಮೇಲಿರುವವನಾಗಿದ್ದೇನೆ. ಆ ಸಾಕ್ಷಿ ಹೇಗಿದೆ? ನಮ್ಮ ವೇದನೆಗಳಿಗಿಂತಲೂ ಮೇಲಿರುವಂಥದ್ದಾಗಿದೆ. ಆಗ ನಾವು ಯಾವಾಗ ಈ ಅಂತಃಕರಣದೊಳಗಿರುವಂತಹ ಎಲ್ಲ ಪ್ರತ್ಯಯಗಳಿಗಿಂತಲೂ ನಾನು ಹೊರಚಾಗಿ ಬರ್ತೇನೆ, ಆಗ ನಾನು ಬುದ್ಧಿಯ ಅಂತ ನಾನು ಕೂತ್ಕೊಳ್ತೇನೆ. ಈ ಮನಸ್ಸಿನ ತನಕಲೂ ಕೂಡ, ಮನಸ್ಸಿನವರೆಗೂ ಕೂಡ ಈ ಸಾಕ್ಷಿಯ ಒಂದು ಬಲ ನಮಗೆ ಸಹಾಯವನ್ನು ಮಾಡುತ್ತೆ. ಬುದ್ಧಿಗೆ ವಿಷಯಕ್ಕೆ ಬಂದಾಗ ನಮ್ಮ ಮನಸ್ಸು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಗೊತ್ತಾ? ಬುದ್ಧಿ ಪರಮಾತ್ಮನ ಜೊತೆಗೆ ಒಂದು ತಾದಾತ್ಮ್ಯತೆವಾದಂತಹ ಒಂದು ಸಂಬಂಧವನ್ನು ಇಟ್ಟುಕೊಂಡಿದೆ. ನಾವು ಜೀವನನ್ನ ಪರಮಾತ್ಮನೇ ಅಂತ ಕರೆದಾಗ ಜೀವನ ಮುಂದಿನ ಉಪಾಧಿಯೇ ಬುದ್ಧಿ. ನೋಡಿ, ನೀವು ಯಾರು ನನಗೆ ನೀವು ತುಂಬ ದಪ್ಪ ಇದ್ದೀರಾ ಅಂದ್ರೆ ನನಗೆ ಬೇಜಾರಾಗೋದಿಲ್ಲ. ನಿಮಗೆ ಯಾಕೋ ನಿಮ್ಮ ಶರೀರದ ಒಂದು ಆಕೃತಿ ಬಗ್ಗೆ ಯಾರೇ ಮಾತಾಡಿದ್ರು ನಮಗೆ ಬೇಜಾರಾಗೋದಿಲ್ಲ. ಯಾಕೋ ನಿಮ್ಮ ಸ್ವಭಾವ ನನಗೆ ಇಷ್ಟ ಆಗ್ತಾ ಇಲ್ಲ, ಯಾಕೋ ನಿಮ್ಮ ನೋಟ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಅಂದ್ಬಿಟ್ರೆ ತಕ್ಷಣ ನನಗೆ ನನ್ನ ಅಹಂಕಾರಕ್ಕೆ ಪೆಟ್ಟು ಬಿದ್ದು ನಂಗೆ ಬಹಳ ಬೇಜಾರಾಗತ್ತೆ. ಯಾಕೆ ಗೊತ್ತಾ? ಅವರು ಅಂದಂಥದ್ದು ನನ್ನ ಬುದ್ಧಿಗೆ, ನನಗಲ್ಲ. ಅವರು ಮಾತಾಡಿದ್ರಲ್ಲ, ಅವರು ಬೈದಂಥದ್ದು, ಅಂದಂಥದ್ದು ನನ್ನ ಬುದ್ಧಿಗೆ ಬೈದು ಬಿಟ್ರು ಅವರು. ಯಾಕೆ? ನಾನು ಅನ್ನುವಂತಹ ಆ ಅಹಂಕಾರ ಏನಿದೆ ನಮಗೆ ತುಂಬ ಬುದ್ಧಿಗಿದೆ. ಇದಕ್ಕೆ ತುಂಬ ಚೆನ್ನಾಗಿ ಒಬ್ಬರು ಹಿರಿಯರು ಒಂದು ಒಳ್ಳೆ ತಮಾಷೆಯನ್ನ ಮಾಡಿದ್ರು. ಹೀಗೆ ಒಂದು ಉಪನ್ಯಾಸ ವೇದಿಕೆ, ದಿನವೂ ಒಬ್ಬರು ಹಿರಿಯರು ಬಂದು ಉಪನ್ಯಾಸವನ್ನು ಮಾಡ್ತಿದ್ರು. ಉಪನ್ಯಾಸಕರ ಮನಸ್ಸು ಕೂಡ ಒಂದು ಅಂತಃಕರಣ, ಅವರಿಗೂ ಮನೆಯ ಒಂದು ವಿಚಾರಗಳು ಎಲ್ಲವೂ ಕೂಡ ಉಪನ್ಯಾಸದ ಮೇಲೆ ಸ್ವಲ್ಪ ಮಟ್ಟಿಗೆ ಅದು ಒಂದು ಪ್ರಭಾವವನ್ನು ಬೀರುತ್ತೆ. ಅವತ್ತಿನ ದೈನಂದಿನ ಚಟುವಟಿಕೆಗಳು ಹೇಗಿತ್ತೋ ಸ್ವಲ್ಪ ಮಟ್ಟಿನ ಪ್ರಭಾವವನ್ನು ನಾವೊಂದು ಉಪನ್ಯಾಸ ಮಾಡ್ತೇವೆ ಅಂದರೆ ಬೆಳಗಿನಿಂದಲೂ ನಮ್ಮ ಮನಸ್ಸಲ್ಲಿ ಇದೇ ವಿಚಾರ ಓಡ್ತಿರ್ಬೇಕು. ಆಗ ಮಾತ್ರವೇ ನಮಗೆ ಈ ವಿಷಯ ಇಲ್ಲಿ ಚೆನ್ನಾಗಿ ಬರುತ್ತೆ. ಬೆಳಗಿನಿಂದಲೂ ನಾನು ಏನೇನೋ ಕೆಲಸವನ್ನು ಮಾಡಿ, ಎಲ್ಲೆಲ್ಲೋ ಹೋಗಿ ವ್ಯವಹಾರಗಳನ್ನು ಮಾಡಿ ಇಲ್ಲಿ ಬಂದು ಆ ಸಮಯಕ್ಕೆ ಕೂತವನಾದರೆ ನಮಗೆ ಆ ಮುಂದಿನ ವಾಕ್ಯಗಳು ಸಿಗೋದಿಲ್ಲ. ಹಾಗೆ ದಿನವೂ ಉಪನ್ಯಾಸ ಆದ ನಂತರ ಹಿರಿಯರು ಉಪನ್ಯಾಸ ಕೇಳಿದಂಥವ್ರು ಬರ್ತಿದ್ರು. ಬಂದಾಗ
ತುಂಬ ಚೆನ್ನಾಗಿತ್ತು ಇವತ್ತು ಉಪನ್ಯಾಸ ಅಂತ ಹೇಳ್ತಿದ್ರು. ಆಗ ಉಪನ್ಯಾಸಕರು ಹೇಳ್ತಿದ್ರು, ಏನಿಲ್ಲ ಬಿಡಿ, ಭಗವಂತನ ದಯೆ, ಗುರುಗಳ ಆಶೀರ್ವಾದ, ಚೆನ್ನಾಗಿ ನಡೀತು ಅಂತ ಹೇಳಿ ಸಮಜಾಯಿಷಿ ಕೊಟ್ಟು ಮುಂದಕ್ಕೆ ಹೋಗ್ತಿದ್ರು. ಒಂದು ದಿನ ಉಪನ್ಯಾಸ ಚೆನ್ನಾಗಿ ಆಗಲಿಲ್ಲ. ಯಾರು ದಿನವೂ ಹೇಳ್ತಾ ಇದ್ರು, ಯಾಕೆ ದಿನವೂ ಚೆನ್ನಾಗಿ ಆಗಬೇಕು ಅಂತೇನಿಲ್ಲಪ್ಪ, ಯಾಕೆ ಹೇಳಿದ್ನಲ್ಲ, ಅವರ ಒಂದು ದಿನನಿತ್ಯದ ಚಟುವಟಿಕೆ ಹೇಗಿದೆಯೋ ಹಾಗೆ ಉಪನ್ಯಾಸ ಇರುತ್ತೆ. ಆಗ ಚೆನ್ನಾಗಿ ಯಾರು ದಿನವೂ ಹೇಳ್ತಾ ಇದ್ರು ಅವರೇ ಬಂದು ಹೇಳಿದ್ರು, ಯಾಕೋ ಇವತ್ತೊಂದು ಸ್ವಲ್ಪ ಉಪನ್ಯಾಸ ಚೆನ್ನಾಗಿರಲ್ಲ ಅಂತ ಹೇಳೋಲ್ಲ ಅವರು, ಯಾವತ್ತೋ ಇವತ್ತೊಂದು ಸ್ವಲ್ಪ ಉಪನ್ಯಾಸ ತುಂಬ ಸಪ್ಪೆ ಆಯ್ತಲ್ಲ, ಯಾಕೋ ಹಿಂದಿಂದಕ್ಕೂ ಮುಂದಕ್ಕೂ ಸ್ವಲ್ಪ ವಿಷಯ ಸಿಗಲಿಲ್ವಲ್ಲ ಅಂತ ಹೇಳಿದಾಗ ತಕ್ಷಣ ನಮಗೊಂದು ಅಹಂಕಾರ ಜಾಗೃತರಾಗುತ್ತೆ. ಆಗ ನಾವೇನು ಉತ್ತರ ಕೊಡ್ತೀವಿ, ದಿನ ನೀವು ಗಮನ ಕೊಟ್ಟು ಕೇಳ್ತಿದ್ರಿ ಅನ್ಸುತ್ತೆ, ಇವತ್ತು ನಿಮ್ ಗಮನ ಬೇರೆ ಕಡೆ ಇತ್ತು ಅನ್ಸುತ್ತೆ. ಆ ತಕ್ಷಣ ನಮ್ಮ ಅಹಂಕಾರ ಒಂದು ಜಾಗೃತವಾಗುತ್ತೆ. ಯಾಕೆ? ನನಗೆ ಹೇಳ್ಬಿಟ್ರಲ್ಲ ಇವರು. ನೋಡಿ, ಜಗತ್ತೇ ಹೀಗಿರುವಂಥದ್ದು. ಯಾಕೆ ಗೊತ್ತಾ? ನಮ್ಮ ಬುದ್ಧಿಯ ಜೊತೆಗಿರುವಂತಹ ತಾದಾತ್ಮ್ಯತೆ ನಮಗೆ ಬಹಳ ಅತಿ ಹೆಚ್ಚು. ನಮ್ಮ ಬುದ್ಧಿಯ ನಾವು ಎಲ್ಲ ವಿಚಾರಗಳಿಗಿಂತಲೂ ಹೊರಗಡೆ ಬರಬಹುದು. ಆ ನಾನು ಅನ್ನುವ ಒಂದು ವಿಷಯ ಎಲ್ಲಿಯವರೆಗೆ ನಮ್ಮ ಬುದ್ಧಿಯ ಜೊತೆಗೆ ಅಷ್ಟು ತಾದಾತ್ಮ್ಯತೆಗೊಂಡಿರುತ್ತೋ ಅದರಿಂದ ನಾನು ಹಿಂದಕ್ಕೆ ಹೋಗೋದು ಬಹಳ ಕಷ್ಟ. ಆಗ ನಮಗೆ ಬೇಕಾಗುವಂಥದ್ದು ಒಬ್ಬ ಗುರುವಿನ ಉಪದೇಶದ ಸಹಾಯ, ಶ್ರವಣ ಮನನ ನಿಧಿಧ್ಯಾಸನಾದಿಗಳು ಮಾತ್ರ. ಏಕಾಂತ ಶ್ರವಣ ಮನನ. ನೀನು ಎಷ್ಟೇ ಓದು, ಎಷ್ಟೇ ತಿಳ್ಕೋ, ಏನೇ ಮಾಡಿದ್ರೂ ಕೂಡ ಈ ಒಂದು ವಿಚಾರವು ನಮ್ಮ ಅಂತಃಕರಣಕ್ಕೆ ಪರಿಪೂರ್ಣವಾಗಿ ಬೇರೂರಬೇಕು ಅಂದರೆ ಅದು ನನ್ನ ಒಂದು ಪ್ರಯತ್ನದಿಂದಲೇ ನಮಗದು ಪರಿಪೂರ್ಣವಾಗಿ ಬೇರೂರುತ್ತೆ ಹೊರತು ಅದು ಬಾಕಿಯಂತೆ ನಮಗೆ ಅದು ಬೇರೂರುವುದಿಲ್ಲ. ನೋಡಿ, ಮತ್ತು ಈ ಸಾಕ್ಷಿಯ ವಿಚಾರವನ್ನು ಮಾಡಬೇಕಾದರೆ ನಮಗೆ ಇನ್ನೊಂದು ಪ್ರತಿನಿತ್ಯವೂ ನಮ್ಮ ಅನುಭವದೊಳಗಿರುವಂತಹ ಒಂದು ಪ್ರಕ್ರಿಯೆ ನಮಗೆ ತುಂಬ ಸಹಾಯವನ್ನು ಮಾಡುತ್ತೆ. ಅದು ಅವಸ್ಥಾತ್ರಯ ಪ್ರಕ್ರಿಯೆ. ಅದು ಅವಸ್ಥಾತ್ರಯ ಪ್ರಕ್ರಿಯೆ ನಿಮಗೆಲ್ಲ ಗೊತ್ತಿರಬಹುದು. ಎಚ್ಚರ, ಕನಸು, ನಿದ್ರೆ. ಅನೇಕ ಸಾರಿ ಅನೇಕ ಉಪನ್ಯಾಸಕರು ಈ ವಿಷಯವನ್ನ ಇಲ್ಲಿ ಚರ್ಚೆ ಮಾಡಿರ್ತಾರೆ. ಅದರ ವಿಷಯಕ್ಕೆ ಹೋಗೋದಿಲ್ಲ. ನೋಡಿ, ಈ ಮೂರೂ ಅವಸ್ಥೆಗಳು ಕೂಡ ನನಗೆ ಗೋಚರವಾಗ್ತಿದೆ. ಎಚ್ಚರದ ಪ್ರಮಾತೃ ಏನೇನು ವ್ಯವಹಾರವನ್ನ ಮಾಡ್ತಾನೋ ಅದೆಲ್ಲವೂ ನನಗೆ ಗೋಚರವಾಗ್ತಾ ಇದೆ. ಕನಸಿನ ಪ್ರಮಾತೃ ಏನೇನನ್ನ ಅಂದುಕೊಳ್ತಾನೋ, ಏನೇನನ್ನ ಮಾಡ್ತಾನೋ ಅದು ನನಗೆ ಗೊತ್ತಾಗ್ತಾ ಇದೆ. ಪ್ರಮಾತೃವೇ ಇಲ್ಲದೇ ಇರುವಾಗಿರುವಂತಹ ಸ್ಥಿತಿ, ಆ ಸುಷುಪ್ತಿಯೂ ಕೂಡ ನಮ್ಮ ಅನುಭವದಲ್ಲಿ ಅಚ್ಚುಕಟ್ಟಾಗಿ ಬರ್ತಾ ಇದೆ. ನನಗೆ ಪ್ರಮಾತೃವೇ ಇಲ್ಲ ಸುಷುಪ್ತಿಯೊಳಗೆ, ಆದರೂ ಒಂದು ಅನುಭವ ಇದೆ, ನಾನು ಚೆನ್ನಾಗಿ ನಿದ್ರೆ ಮಾಡಿದೆ ಅನ್ನೋ ಅನುಭವ. ಮೂರೂ ಅವಸ್ಥೆಯೊಳಗೂ ಕೂಡ ಒಬ್ಬ ಸಾಕ್ಷಿಯು ಇದ್ದುಕೊಂಡಿದ್ದಾನೆ, ಅವನ ಎದುರಿಗೆ ಎಲ್ಲವೂ ನಡೀತಾ ಇದೆ. ಇದಕ್ಕೊಂದು ನ್ಯಾಯ ಇದೆ. ಸಂಹತಾನಾಂ ಪರಾರ್ಥತ್ವಾತ್ ಅಂತ ಜೈಮಿನಿ ನ್ಯಾಯ. 10 ಜನ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದು 10 ಜನರಿಗಲ್ಲ, 11ನೇವನು ಇನ್ನೊಬ್ಬ ಇದ್ದಾನೆ, ಅವನಿಗೋಸ್ಕರ ಮಾಡ್ತಿದ್ದಾರೆ ಅಂತ. 100 ಜನ ಒಬ್ಬರು ದುಡಿತಿದ್ದಾರೆ ಅಂದ್ರೆ ಆ 100 ಜನಕ್ಕೆ ಯಾರು ದುಡ್ಕೋತಿರಲ್ಲ, 101ನೇವನೊಬ್ಬ ಇದ್ದಾನೆ, ಅವನಿಗೋಸ್ಕರ ಈ 100 ಜನರು ದುಡಿತಿದ್ದಾರೆ ಅಂತ ಅರ್ಥ. ಕಣ್ಣು ತನ್ನ ಕೆಲಸ ಮಾಡ್ತಿದೆ, ಕಿವಿ ತನ್ನ ಕೆಲಸ ಮಾಡ್ತಿದೆ, ಬುದ್ಧಿ ತನ್ನ ಕೆಲಸ ಮಾಡ್ತಿದೆ, ಮನಸ್ಸು ತನ್ನ ಕೆಲಸ ಮಾಡ್ತಿದೆ, ಪ್ರಾಣ ತನ್ನ ಕೆಲಸ ಮಾಡ್ತಿದೆ. ಇವೆಲ್ಲವೂ ಅವುಗಳಿಗೆ ಯಾವತ್ತೂ ಮಾಡ್ಕೊಂಡಿಲ್ಲ. ಇವುಗಳೆಲ್ಲರಿಗಿಂತಲೂ ಬೇರೆಯನಾದವನು ಒಬ್ಬನಿದ್ದಾನೆ, ಅವನಿಗೋಸ್ಕರ ಇವೆಲ್ಲವೂ ಮಾಡ್ತಾ ಇದೆ. ಅವನಿಗೋಸ್ಕರ ಇವೆಲ್ಲವೂ ಕೂಡ ತಮ್ಮ ತಮ್ಮ ಕೆಲಸಗಳೊಳಗೆ ತೊಡಗಿಕೊಂಡಿವೆ. ತೈತ್ತರೀಯ ಉಪನಿಷತ್ತಲ್ಲಿ ಹೇಳ್ತು, ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಹೆದರ್ಕೊಂಡು ಗಾಳಿ ಬೀಸ್ತಾ ಇದ್ದಾನೆ, ಹೆದರ್ಕೊಂಡು ಸೂರ್ಯ ಚಂದ್ರರು ಉದಯಿಸ್ತಾ ಇದ್ದಾರೆ. ಅಗ್ನಿ ಇಂದ್ರರು ತಮ್ಮ ತಮ್ಮ ಕೆಲಸದೊಳಗೆ ಹೆದರುಕೊಂಡು ತೊಡಗಿರುವಂಥವರಾಗಿದ್ದಾರೆ. ಮೃತ್ಯು ಅನ್ನುವವನು ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಇಡೀ ಪ್ರಪಂಚವನ್ನು ಸುತ್ತುತ್ತಾ ಇದ್ದಾನೆ.
ಯಾರಿಗೋಸ್ಕರ? ಇವರವರು ಅವರವರುಗಳ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ಬೇರೆಯವನಿಗೋಸ್ಕರವೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಯಾಮಕನಾದಂತಹ ಪರಮಾತ್ಮನಿಗೋಸ್ಕರವೇ ಅವರೆಲ್ಲರೂ ಕೆಲಸವನ್ನ ಮಾಡ್ತಾರೆ. ಹಾಗೆ ಶರೀರದೊಳಗಿರುವ ಎಲ್ಲ ಇಂದ್ರಿಯಗಳೂ ಕೂಡ ಅವುಗಳ ಕೆಲಸವನ್ನ ಅವು ಮಾಡ್ತಿದ್ದಾವೆ ಅಂದ್ರೆ ಅವನು ಮತ್ತೊಬ್ಬನಿಗೋಸ್ಕರವೇ ಮಾಡ್ತಾ ಇದ್ದಾನೆ ಅಂತ ಅರ್ಥ. ವೇದಾಂತವು ಆ ಮತ್ತೊಬ್ಬನ ವಿಷಯವನ್ನ ಹೇಳೋಕೆ ಬಂದಿರುವಂಥದ್ದು, ಇವುಗಳ ವಿಷಯವನ್ನ ಹೇಳೋಕಲ್ಲ. ಶಂಕರರು ಪ್ರತಿಯೊಂದು ವಾಕ್ಯಗಳೊಳಗೂ ಕೂಡ ಆ ಮತ್ತೊಬ್ಬನಾದ ಪರಮಾತ್ಮನ ವಿಚಾರವನ್ನೇ ನಮಗೆ ಪರಿಪೂರ್ಣವಾಗಿ ತಿಳಿಸ್ತಾ ಇರುವಂಥವರೇ ಹೊರತು ಬರೀ ಈ ಒಂದು ವಿಚಾರಗಳನ್ನು ನಮಗೆ ತಿಳಿಸುವಂಥದ್ದಲ್ಲ. ಈಗ ನೋಡಿ, ಈ ಎಚ್ಚರದ ಪ್ರಮಾತೃ ಎಲ್ಲ ವ್ಯವಹಾರವನ್ನು ಮಾಡ್ತಾನೆ. ನಮಗೆ ಯಾಕೆ ಈ ಎಚ್ಚರದ ಪ್ರಮಾತೃ ಹೆಚ್ಚು ಅಂತ ಅನ್ನಿಸಿಕೊಂಡಿದ್ದಾನೆ ಅಂದರೆ ನಮಗೆ ಇವನ ಮೇಲಿರುವಂತಹ ಅಭಿಮಾನವೇ ಕಾರಣ. ಎಚ್ಚರದೊಳಗಿರುವಂಥದ್ದು. ಈಗ ನೋಡಿ, ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತೇನೆ, ಇದು ಕನಸ ಎಚ್ಚರವ? ಈಗ ನಾನು ಉಪನ್ಯಾಸ ಮಾಡ್ತಿರುವಂಥದ್ದು ಕನಸ ಎಚ್ಚರವ? ಇದೇ ಪ್ರಶ್ನೆಯನ್ನು ನಾನು ಕನಸಲ್ಲಿ ಕೇಳಿದೆ ಅನ್ಕೊಳ್ಳಿ. ನಿಮಗೊಂದು ಕನಸು ಬೀಳ್ತಿದೆ, ಇದೇ ಉಪನ್ಯಾಸ ವೇದಿಕೆಯೊಳಗಿದ್ದೀರಾ, ಉಪನ್ಯಾಸವನ್ನು ಮಾಡ್ತಿದ್ದೀನಿ. ಆಗೊಂದು ಪ್ರಶ್ನೆಯನ್ನು ಹಾಕ್ತೇನೆ, ಇದು ಕನಸ ಎಚ್ಚರವ ಅಂತ. ಏನಂತ ಉತ್ತರ ಕೊಡ್ತೀರಾ? ಕನಸು ಅಂತ ಹೇಳ್ತೀರಾ? ಎಚ್ಚರ ಅಂತಲೇ ಉತ್ತರವನ್ನು ಕೊಡ್ತೀರಾ. ಎಚ್ಚರ ಅಂತಲೇ ಉತ್ತರವನ್ನು ಕೊಡ್ತೀರಾ. ಎಂದೂ ಕೂಡ ನಮಗೆ ಕನಸು ತೋರುವ ಕಾಲದಲ್ಲಿ ಕನಸು ಅಂತ ತೋರೋದಿಲ್ಲ, ಅದು ಎಚ್ಚರ ಅಂತಾನೆ ತೋರುತ್ತೆ. ಯಾರಿಗಾದ್ರೂ ನಿಮಗೆ ಕನಸು ತೋರೋ ಕಾಲದಲ್ಲಿ ಕನಸು ಅಂತ ತೋರಿದೆಯಾ? ಯಾವ್ದಾದ್ರು ದುಷ್ಟ ಪ್ರಾಣಿಗಳು ಹತ್ತಿರಕ್ಕೆ ಬಂದ್ರೆ, ಬಾಪ ಈ ಕನಸಿನ ದುಷ್ಟ ಪ್ರಾಣಿ ಅಂತ ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದೀರಾ ನೀವು? ಕೂಡಿಸ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಹೆದರು ಓಡಿ ಹೋಗೋದೆ. ನಾವುಗಳು ನೋಡಿಕೊಂಡಾಗ ನಮಗಾಗುತ್ತಿರುವಂತಹ ಅವಸ್ಥೆಯನ್ನು ನಾವು ವಿಚಾರ ಮಾಡಿದಾಗ, ವೇದಾಂತ ಅನ್ನೋದು ಬಾಕಿ ಶಾಸ್ತ್ರಗಳಂತೆ ಯಾವುದೋ ಹೊರಗಿನ ವಿಷಯವನ್ನು ಹೇಳಕ್ ಹೋಗ್ತಿರುವಂಥದ್ದಲ್ಲ. ಆ ವೇದಾಂತ ಅನ್ನೋದು ನನ್ನ ಶಾಸ್ತ್ರವನ್ನು ನನಗೆ ತಿಳಿಸಿಕೊಡ್ತಿರುವಂಥದ್ದು. ನನ್ನ ಶಾಸ್ತ್ರವನ್ನು ನಾವು ತಿಳಿಸಿಕೊಡ್ತಿರುವಂಥದ್ದು. ಆ ಸಾಕ್ಷಿಯ ವಿಚಾರವನ್ನು ನಾವು ಮಾಡೋಕ್ಕೆ ಕುಳಿತಾಗ ಈ ಅವಸ್ಥಾತ್ರಯ ಪ್ರಕ್ರಿಯೆಯು ನಮಗೆ ಉಪಯೋಗಕ್ಕೆ ಬರುವಷ್ಟು ಬಾಕಿ ಪ್ರಕ್ರಿಯೆಗಳನ್ನು ವಿಚಾರ ಮಾಡಿದಾಗ ಬರುತ್ತೆ. ಆದರೆ ಅವು ನಮ್ಮ ಅನುಭವದಲ್ಲಿ ಇಲ್ಲವೇ? ಈಗ ಪಂಚಕೋಶ ಪ್ರಕ್ರಿಯೆ, ದೃಗ್ದೃಶ್ಯ ಪ್ರಕ್ರಿಯೆ, ಸಾಮಾನ್ಯ ವಿಶೇಷ ಪ್ರಕ್ರಿಯೆ, ಈ ಪ್ರಕ್ರಿಯೆಗಳನ್ನು ನಾವು ಹಿಡಿದುಕೊಂಡು ವಿಚಾರವನ್ನು ಮಾಡಿದಾಗ ಇವೆಲ್ಲವೂ ನಮ್ಮ ನಿತ್ಯ ಅನುಭವದಲ್ಲಿ ನಮಗಿಲ್ಲ. ಆದರೆ ಈ ಅವಸ್ಥಾತ್ರಯ ಅನ್ನುವಂಥದ್ದು ನಮ್ಮ ಅನುಭವದೊಳಗಿರುವಂಥದ್ದಿದು. ನಾವು ಅದನ್ನು ಅನುಭವಿಸ್ತೀವೋ ಬಿಡ್ತೀವೋ, ಆ ಪ್ರಕ್ರಿಯೆ ಅಂತ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಪ್ರತಿ ಕ್ಷಣವೂ ನಾವು ಆ ಅವಸ್ಥೆಯೊಳಗೆ ಇದ್ದುಕೊಂಡಿರ್ತೇವೆ. ನಾವು ಆ ಮೂರು ಅವಸ್ಥೆಯೊಳಗಿಲ್ಲ ಒಂದು ಅವಸ್ಥೆಯೊಳಗೆ ನಾವು ಇದ್ದುಕೊಂಡು ಇರುವಂಥವರೇ ನಾವು ಆಗಿದ್ದೇವೆ. ಹೀಗಿರುವುದರಿಂದ ನಾವು ಅವಸ್ಥೆಯ ವಿಚಾರವನ್ನು ನಾವುಗಳು ಸಾಕ್ಷಿಯ ಒಂದು ರೂಪದೊಳಗೆ ನಿಂತು ನೋಡಿದಾಗ ನಮ್ಮ ಅನುಭವ ಹೇಗಿದೆ ಗೊತ್ತಾ? ನಮ್ಮ ಆಗ್ತಿರೋ ಅನುಭವ ನೋಡ್ಕೊಳ್ಳಿ. ಎಚ್ಚರ ನಿದ್ರೆಯೇ ಹೊರತು ಎಚ್ಚರ ಕನಸು ನಿದ್ರೆ ಅಲ್ವೇ ಅಲ್ಲ. ನಿಮ್ಮ ಅನುಭವ ನೋಡ್ಕೊಳ್ಳಿ. ನೀವು ಕನಸು ಅಂತ ಈ ಎಚ್ಚರದ ಬುದ್ಧಿ ಅದಕ್ಕೆ ಹೆಸರಿಸ್ತಾ ಇದೆಯೇ ಹೊರತು ಅದು ತೋರುವ ಕಾಲದೊಳಗೆ ಎಂದೂ ಕೂಡ ನಮಗೆ ಅದು ಕನಸು ಅಂತ ತೋರಿಲ್ಲ. ನಮಗದು ಎಚ್ಚರ ಅಂತಲೇ ತೋರ್ತಾ ಇದೆ. ಈಗ ನಿಮಗೆ ಅನಿಸತ್ತೆ, ಏನಂತ ಅನಿಸುತ್ತೆ? ಈಗ ನಾವು ಅಂದುಕೊಂಡಾಗ ನನಗೆ ಇಂಥ ಕನಸು ಬಿತ್ತು, ನಾನು ಇಷ್ಟು ತನಕ ಕನಸಲ್ಲಿದ್ದೆ, ಈಗ ಎಚ್ಚರಕ್ಕೆ ಬಂದಿದ್ದೇನೆ, ಇದು ಎಚ್ಚರ, ನನಗೆ ಇಷ್ಟೋ ತನಕ ಬಿದ್ದಿದ್ದ ಕನಸು ಅಂತ ಎಲ್ಲರಿಗೂ ಅನುಭವದಲ್ಲಿದೆ. ನಿಮಗೆ ಯಾವತ್ತಾದರೂ ಅನಿಸಿದೆಯಾ ನಾನು ಇಷ್ಟೋ ತನಕ ಎಚ್ಚರದಲ್ಲಿದ್ದೆ, ಈಗ ನಾನು ಕನಸಿಗೆ ಬಂದಿದ್ದೀನಿ ಅಂತ? ಈಗ ನಮಗೆ ಆ ಅವಸ್ಥೆಯಿಂದ ಈ ಅವಸ್ಥೆಗೆ ಬಂದಾಗ ಅನಿಸುತ್ತೆ. ನಿಮಗೆ ಅನಿಸುತ್ತೋ ಇಲ್ಲೋ? ಇಷ್ಟೋ ತನಕ ಬಿದ್ದಿದ್ದು ನನಗೆ ಕನಸು, ಅದು ಎಚ್ಚರ ಅಲ್ಲ ಅಂತ ನಿಮಗೆ ಅನಿಸುತ್ತೆ. ಆದರೆ ನಿಮಗೆ ಯಾವತ್ತಾದರೂ ನಿಮ್ಮ ಅನುಭವಕ್ಕೆ ಬಂದಿದೆಯಾ ನಾನು ಇಷ್ಟೋ ತನಕ ಇದ್ದಿದ್ದು ಎಚ್ಚರ, ಈಗ ನಾನು ಕನಸೊಳಗಿದ್ದೀನಿ ಅಂತ? ಯಾವತ್ತಾದ್ರೂ ಅನಿಸಿದೆಯಾ ನಿಮಗೆ? ಯಾಕೆ ಅನಿಸಲ್ಲ ಗೊತ್ತಾ? ನಮಗಾಗ್ತಿರೋ ಅನುಭವ ಹಾಗೆಯೇ. ಎಚ್ಚರದಿಂದ ನಾವು ಎಚ್ಚರಕ್ಕೆ ಹೋಗ್ತಾ ಇದ್ದೀವಿ ಹೊರತು ಎಚ್ಚರದಿಂದ ಕನಸಿಗಲ್ಲ. ಪ್ರಮಾತೃ ಬೇರೆ ಅಷ್ಟೇ, ಸಾಕ್ಷಿಯೊಬ್ಬನೇ. ನಮಗಾಗುತ್ತಿರುವಂತಹ
ಎರಡು ಪ್ರಮಾತೃ ಅನುಭವಿಸುತ್ತಿರುವಂತಹ ಅನುಭವಗಳು ಬೇರೆ, ಆದರೆ ಆ ಎರಡೂ ಅನುಭವಗಳನ್ನು ನೋಡುತ್ತಿರುವ ಸಾಕ್ಷಿ ಒಬ್ಬನೇ. ಆ ಸಾಕ್ಷಿಯು ಒಬ್ಬನೇ ಆಗಿರುವುದರಿಂದ ಅವನಿಗೆ ಯಾವ ಪ್ರಮಾತೃ ಹೇಗೆ ಆಟ ಆಡಿದ್ರೂ ಪರವಾಗಿಲ್ಲ. ನೀನು ಎಚ್ಚರದಲ್ಲಾರೂ ಇರು, ಕನಸಲ್ಲಾರೂ ಇರು, ಹೇಗಾದ್ರೂ ಇರು. ನೀವು ನೋಡಿ ಎಷ್ಟು ಚೆನ್ನಾಗಿ ಯಾಕಂದ್ರೆ ವೇದಾಂತ ಶಾಸ್ತ್ರ ಅಂದ್ರೆ ಇದೊಂದು ಸುಮ್ಮನೆ ಒಂದು ವಿಚಾರ ಮಾಡಿ ಕೈ ಬಿಡುವಂಥದ್ದಲ್ಲ. ಇದು ಉಪನಿಷತ್ ಶಾಸ್ತ್ರ, ವೇದಾಂತ ಶಾಸ್ತ್ರ ಅಂದ್ರೆ ಇದು ಪ್ರತಿ ಕ್ಷಣವೂ ನಮ್ಮ ಅನುಭವದಲ್ಲಿರುವಂತಹ ಶಾಸ್ತ್ರ. ಇದು ಅನುಭವಗಮ್ಯ. ಇದು ಒಂದು ಥಿಯರಿ ಅಲ್ಲ. ಇದು ಏನೋ ಓದಿ, ಈಗ ಭಾಗವತ ನಾನು ಹೇಳಿದಾಗ ಆನಂದ ಅನುಭವಿಸ್ತೀವಿ. ಒಂದು ರಾಮಾಯಣ ವಿಚಾರಗಳು ನಾವು ತಿಳ್ಕೊಳ್ಳುವಂಥದ್ದು, ಅದು ತಿಳಿದ್ರೆ ಸಾಕು ನಮಗೆ. ರಾಮಾಯಣವು ನೀವು ಅನುಭವದಲ್ಲಿ ತಗೋ ಇಲ್ಲ, ಭಾಗವತದ ಕೃಷ್ಣನ ಕಥೆಗಳನ್ನು ಅನುಭವದಲ್ಲಿ ತಗೋ ಇಲ್ಲ, ಯಾವುದೋ ನಾಟಕಗಳನ್ನೆಲ್ಲ ನಾವು ಹೇಳ್ತೇವೆ, ಅವೆಲ್ಲವೂ ಒಂದು ರಸ. ಅದು ಆ ಕ್ಷಣಕ್ಕೆ ನಮಗೊಂದು ಆನಂದ ಆಗುತ್ತೆ. ಆ ಆನಂದವನ್ನ ಅನುಭವಿಸಿದರೆ ಆ ಕ್ಷಣಕ್ಕೆ ಸಾಕು ನಮಗೆ. ಯಾವುದೋ ಒಂದು ವಿಚಾರವನ್ನ ಹೇಳಿದಾಗ ಅಂತ ಅನಿಸುತ್ತೆ, ಅದು ಸಾಕು. ಆದರೆ ವೇದಾಂತ ಶಾಸ್ತ್ರ ಇದು ಅನ್ಕೊಂಡು ಕೈ ಬಿಡುವಂಥದ್ದಲ್ಲ. ಇದು ಪ್ರತಿ ಕ್ಷಣವೂ ನಮ್ಮ ಅನುಭವದಲ್ಲಿರುವಂಥದ್ದು. ಈಗ ನಾವು ಬರೀ ಕೇವಲ ಅವಸ್ಥಾತ್ರಿಯ ವಿಚಾರವನ್ನ ಇಟ್ಟುಕೊಂಡಾಗೇನೆ ನಮಗೆ ಆ ಸಾಕ್ಷಿಯ ರೂಪವನ್ನ ನಾವು ಚೆನ್ನಾಗಿ ಅರ್ಥಕೋಬಹುದು. ಈಗ ಎಚ್ಚರದ ಪ್ರಮಾತೃ, ನಾನು ಬೆಳಗ್ಗಿಂದ ಎಲ್ಲ ವ್ಯವಹಾರಗಳನ್ನು ಮಾಡಿದ್ದೇನೆ, ಎಲ್ಲವೂ ಮಾಡಿದ್ದೇನೆ, ಎಂಥದ್ದೆಲ್ಲನೂ ಮಾಡ್ಕೊಂಡಿದ್ದೇನೆ. ಇದರ ಮೇಲಿರುವಂಥ ಒಂದು ಅಭಿಮಾನ ಇದೆ. ಆ ಅಭಿಮಾನ ನಮಗೇನು ಮಾಡ್ತಿದೆ? ಎಚ್ಚರ ಸತ್ಯ, ಕನಸು ಸುಳ್ಳು ಅಂತ ಮಾಡ್ತಾ ಇದೆ. ಕನಸು ಯಾಕೆ ಸುಳ್ಳು ಅನ್ನೋ ಪ್ರಶ್ನೆಯನ್ನು ನೀವು ಹಾಕ್ಕೊಳ್ಳಿ ನೋಡೋಣ. ಕನಸಿನ ಪ್ರಪಂಚದಲ್ಲಿ ಏನಾದ್ರು ಒಂದು ಸ್ವಲ್ಪ ಬೆಳಕು ಕಡಿಮೆ ಇತ್ತ? ಹೇಗೆ ಕನಸು ಎಲ್ಲವೂ ಕೂಡ ನಿನ್ನಲ್ಲಿಯೇ ತೋರಿತ್ತೋ ಹಾಗೆಯೇ ಎಚ್ಚರವೂ ಕೂಡ ಎಲ್ಲವೂ ನಿನ್ನೊಳಗೇ ತೋರ್ತಾ ಇರುವುದು. ಬೃಹದಾರಣ್ಯಕ ಹೇಳ್ತು, ನ ರಥಾಹ ನ ರಥಯೋಗಾಹ ಪಂಥಾನ ಸೃಜತೆ. ರಥ ಇಲ್ಲ, ರಥವನ್ನೂ ಸೃಷ್ಟಿಸಿಕೊಂಡ, ರಥಕ್ಕೆ ಕಟ್ಟಿರುವ ಕುದುರೆಗಳನ್ನೂ ಸೃಷ್ಟಿಸಿಕೊಂಡ, ಮುಂದಿರುವ ಸಾರಥಿಯನ್ನೂ ಸೃಷ್ಟಿಸಿಕೊಂಡ, ಹಿಂದೆ ಕುಳಿತು ಆನಂತರ ರಸ್ತೆಯನ್ನೂ ಸೃಷ್ಟಿಸಿಕೊಂಡ. ಇವನು ಹೋಗ್ತಾ ಇದ್ದಾನೆ, ಯಾರು ಕೂತಿಯಾರೆ? ಅವನೇ ರಥದೊಳಗೆ ಕುಳಿತು ಹೋಗ್ತಾ ಇದ್ದಾನೆ. ರಥವೂ ಅವನೇ, ಸಾರಥಿಯೂ ಅವನೇ, ರಸ್ತೆಯೂ ಅವನೇ, ಕುದುರೆಗಳೂ ಅವನೇ, ಹಿಂದೆ ಕೂತಿರುವವನೂ ಅವನೇ. ಎಲ್ಲವನ್ನೂ ಅವನೇ ಸೃಷ್ಟಿಸಿಕೊಂಡ, ಅವನೇ ಹೋಗ್ತಾ ಇದ್ದಾನೆ. ತದ್ಯಥಾ ಮಹಾಮತ್ಸ್ಯ ಉಭೇ ಕೂಲೇ ಅನುಸಂಚರತಿ. ಬೃಹದಾರಣ್ಯಕ ಹೇಳ್ತು, ಹೇಗೆ ಒಂದು ದೊಡ್ಡ ಮೀನು ಆ ದಡಕ್ಕೂ ಹೋಗುತ್ತೆ, ಈ ದಡಕ್ಕೂ ಬರುತ್ತೆ. ಆ ಮೀನು ಯಾವ ದಡಕ್ಕೆ ಸೇರಿದ್ದು? ಅದು ಸ್ವತಂತ್ರ. ಅದು ಮೀನು ಯಾವ ದಡಕ್ಕೂ ಸೇರಿದಂಥದ್ದಲ್ಲ. ಹಾಗೆ ಈ ಒಬ್ಬ ಎಚ್ಚರದ ಪ್ರಮಾತೃವೂ ಇರ್ತಾನೆ, ಕನಸಿನ ಪ್ರಮಾತೃವೂ ಇರ್ತಾನೆ. ಹಾಗಾದ್ರೆ ಯಾವುದು ಸತ್ಯ? ಯಾವ ಪ್ರಮಾತೃವೂ ಸತ್ಯ ಅಲ್ಲ. ಆ ಎಚ್ಚರ ಕನಸನ್ನ ನೋಡುತ್ತಿರುವಂತಹ ಆ ಸಾಕ್ಷಿಯು ನಿಜವಾಗಲು ಸತ್ಯ. ಆ ಸಾಕ್ಷಿ ಸ್ವರೂಪ ಏನಿದೆ, ಆ ಎರಡೂ ಒಂದು ವಿಚಾರವನ್ನ, ಆ ಅವಸ್ಥೆಗಳನ್ನ ನೋಡ್ತಾ ಇದೆ. ಅದು ಪರಿಪೂರ್ಣವಾಗಿ ಸತ್ಯವಾಗಿರುವಂಥದ್ದು. ಈಗ ನಮ್ಮ ಅನುಭವ ಹೇಗಿದೆ? ಎಚ್ಚರ, ಎಚ್ಚರ, ನಿದ್ರೆ, ಅವಸ್ಥಾತ್ರಯ ಹೇಗಾಗೋಯ್ತು? ಈಗ ನಮ್ಮ ಅನುಭವ ಹೇಗಿದೆ? ಎಚ್ಚರ, ಕನಸು, ನಿದ್ದೆ, ಎಚ್ಚರ, ಎಚ್ಚರ, ನಿದ್ರೆಯ. ಕನಸು ಅಂತ ಹೇಳ್ತಿರೋನು ಇವನು ಮಾತು ನೀವು ನಂಬಾರದು. ಇವನು ಬಹಳ ಮೋಸಗಾರ. ಇವನು ಈ ಎಚ್ಚರದ ಪ್ರಮಾತೃ ಮಹಾ ಮೋಸಗಾರ ಇವನು. ಯಾಕಂದ್ರೆ ಇವನನ್ನೆಲ್ಲಿ ಇವನು ಸುಳ್ಳು ಅಂತ ಅನ್ಕೊಂಡ್ಬಿಡ್ತಾನೋ ಅಂತ ಇವನು ಬಹಳ ರಕ್ಷಣೆ ಮಾಡ್ಕೊಳ್ತಾನೆ. ಇವನ ಅಭಿಮಾನ, ಎಚ್ಚರದ ಬುದ್ಧಿಯ ಮೇಲಿರುವ ಅಭಿಮಾನ ಇದೆಯಲ್ಲ, ಅದು ಯಾವಾಗಲೂ ಅವನನ್ನು ರಕ್ಷಣೆ ಮಾಡ್ಕೊಳ್ತಾನೆ. ಯಾಕೆ? ಕನಸಿಗೆ ಹೋಲಿಸಿದ ಕೂಡಲೇ ಈ ಎಚ್ಚರದ ಪ್ರಮಾತೃವಿಗೆ ಒಂದು ಕೊಡಲಿ ಪೆಟ್ಟು ಬೀಳುತ್ತೆ. ಇದೂ ಕನಸಿನ ತರಹವೇ, ನಿನಗೂ ಅವನಿಗೂ ಏನೂ ವ್ಯತ್ಯಾಸ ಇಲ್ಲ ಅಂದ ಕೂಡಲೇ ಇವನಿಗೆ ಒಂದು ಕೊಡಲಿ ಪೆಟ್ಟು ಬೀಳುತ್ತೆ. ಒಂದು ಕೊಡಲಿ ಪೆಟ್ಟು ಬೀಳುತ್ತೆ. ಆ ಕೊಡಲಿ ಪೆಟ್ಟು ಬೀಳೋದಿಕ್ಕೆ ಇವನು ಬಿಡೋದಿಲ್ಲ. ಆಗ ನಾನು ಮಾತ್ರ ಸತ್ಯ ಕಣೋ, ನಾನು ಮಾತ್ರ ಸತ್ಯ ಕಣೋ ಅಂತ ಅವನಿಗೆ ಅವನು ಹೇಳ್ಕೊತಾ ಇರ್ತಾನೆ.
ನಮ್ಮ ಅನುಭವ ನೋಡ್ಕೊಳ್ಳಿ. ಯಾಕೆ? ಶಾಸ್ತ್ರಕ್ಕಿಂತಲೂ ಕೂಡ ಅನುಭವ ಪ್ರಮಾಣ ವೇದಾಂತದಲ್ಲಿ. ಶಾಸ್ತ್ರಕ್ಕಿಂತಲೂ ಕೂಡ ಯಾವುದು ನಮ್ಮ ಅನುಭವದೊಳಗೆ ಸತ್ಯ ರೂಪದಿಂದ ತೋರು ಬರುತ್ತದೋ ಅದು ಶಾಸ್ತ್ರದಲ್ಲಿ ಇರುತ್ತೆ. ಈಗ ಒಬ್ಬ ಜ್ಞಾನಿ ಏನನ್ನೂ ಓದಿಲ್ಲದೆ ಇರಬಹುದು, ಯಾವ ಶಾಸ್ತ್ರಗಳನ್ನು ಓದಿಲ್ಲದೆ ಇರಬಹುದು, ಅವನ ಅನುಭವವನ್ನು ನೋಡಿಕೊಂಡು ಹೇಳ್ತಾ ಹೋಗ್ತಾನೆ ಅಂದರೆ ಅವೆಲ್ಲವೂ ಕೂಡ ಉಪನಿಷತ್ತುಗಳಲ್ಲಿ ಇರುತ್ತೆ. ಯಾಕೆ? ಅನುಭವದಲ್ಲಿರೋದೇ ಇರುತ್ತೆ. ಅದಕ್ಕೋಸ್ಕರ ಇದು ಹೊರಗಿಂದಲ್ಲ, ಅದರೊಳಗಿರುವಂಥದ್ದೇ ಇರುತ್ತೆ. ಈಗ ನಮ್ಮ ಅನುಭವವನ್ನು ನಾವು ನೋಡಿಕೊಂಡಾಗ ಎಚ್ಚರ ಎಚ್ಚರ ನಿದ್ರೆಯೇ ಹೊರತು ಎಚ್ಚರ ಕನಸು ನಿದ್ರೆಯಲ್ಲ. ಹಾಗಾದ್ರೆ 3 ಅವಸ್ಥೆ ಎಲ್ಲಾಯ್ತು ನಮಗೀಗ? 2 ಅವಸ್ಥೆ ಆಗೋಯ್ತು. ನಿದ್ರೆಯನ್ನ ಹೇಗೆ ನಾವು ಅವಸ್ಥೆ ಅಂತ ಇಟ್ಟುಕೊಳ್ಳೋಣ? ಪ್ರಮಾತೃವೇ ಇಲ್ಲ ಅಲ್ಲಿ. ಪ್ರಮಾತೃವೇ ಇಲ್ಲದೆ ಇದ್ದಾಗ ಈಗ ನಾನು ಒಂದು ಇದೆ ಇಲ್ಲ ಅನ್ನೋದಕ್ಕೆ ಏನು ಇದು, ಅದನ್ನ ನಾನು ಅನುಭವಿಸಬೇಕು. ಯಾವಾಗ ನಾನು ಅನುಭವಿಸುತ್ತೇನೋ ಅನುಭವಿಸಿದ್ದನ್ನ ಸತ್ಯ ಅಂತ ಹೇಳ್ತೇವೆ. ಯಾವ ಪ್ರಮಾತೃ ನಿದ್ರೆಯನ್ನು ಅನುಭವಿಸಿದಾನೆ? ನಿದ್ರೆಯನ್ನು ಅನುಭವಿಸು ಪ್ರಮಾತೃ ಇದ್ದ ಅಂದ್ರೆ ಇಲ್ಲ ಕನಸಾಗಿರ್ಬೇಕು, ಎಚ್ಚರ ಆಗಿರಬೇಕು. ಪ್ರಮಾತೃವೇ ಇಲ್ಲ, ಏನೂ ಇಲ್ಲ. ಅದಕ್ಕೆ ಗೌಡಪಾದರು ಅಲಾತ ಶಾಂತಿ ಪ್ರಕರಣದಲ್ಲಿ ಇಡೀ ಮಾಂಡುಕ್ಯ ಕಾರಿಕೆಗಳು ಏನಿದೆ ಅದು ಅದ್ಭುತವಾದಂಥದ್ದು. ಅವಸ್ಥಾತ್ರಯ ವಿಮರ್ಶೆಗೆ ಇರುವಂತಹ ಕಾರಿಕೆಗಳದು. ಕೊನೆಗೆ ಹೇಳ್ತಾರೆ, ಅವಸ್ಥಾರಹಿತಂ ಮೂಢೈಃ ತ್ರ್ಯವಸ್ಥಮಿತಿ ಕಲ್ಪಿತಃ. ಅವಸ್ಥಾರಹಿತಂ ಮೂಢೈಃ ತ್ರ್ಯವಸ್ಥಮಿತಿ ಕಲ್ಪಿತಃ. ನಿಜವಾಗಲೂ ಅವಸ್ಥೆಗಳೇ ಇಲ್ಲ, ಮೂಢರು 3 ಅವಸ್ಥೆ ಅಂತ ಕಲ್ಪಿಸಿಕೊಂಡಿದ್ದಾರೆ. ಈ ವಾಕ್ಯ ನಮಗೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ನಾನು ಸಾಕ್ಷಿ ಚೈತನ್ಯದಲ್ಲಿ ನಿಂತಾಗ. ನಾನು ಈ ಎಲ್ಲದರಿಗಿಂತಲೂ ಹೊರಗಿನಿಂದ ವಿಚಾರವನ್ನ ಮಾಡಿದಾಗ ನನಗೆ ಅದರ ಒಂದು ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಅದರ ಒಂದು ಸತ್ಯಾಸತ್ಯತೆ ಅನ್ನುವಂಥದ್ದು ಪರಿಪೂರ್ಣವಾಗಿ ನಮಗೆ ಗೊತ್ತಾಗುವಂಥದ್ದು ಆಗತ್ತೆ. ನೋಡಿ, ನಾವು ಇಲ್ಲಿ ವಿಚಾರವನ್ನ ನೋಡಿಕೊಂಡಾಗ ಆ ಒಂದು ಸಾಕ್ಷಿ ಚೈತನ್ಯದೊಳಗೆ ನಿಂತಾಗ ನಮ್ಮ ಅನುಭವ ಹೇಗಿರುತ್ತೆ? ತರತಿ ಶೋಕಂ ಆತ್ಮವಿತ್ ಸಯೋಹ ವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಬ್ರಹ್ಮವಿದಾ ಆಪ್ನೋತಿ ಪರಂ ಆಚಾರ್ಯವಾನ್ ಪುರುಷೋ ವೇದ ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೇಥ ಸಂಪತ್ಸ್ಯೇ ಯ ಆತ್ಮಾ ಅಪಹತ ಪಾಪ್ಮಾ ಇತ್ಯುಪಕ್ರಮ್ಯ ಸರ್ವಾಂಶ್ಚ ಲೋಕಾನ್ ಆಪ್ನೋತಿ ಸರ್ವಾಂಶ್ಚ ಕಾಮಾನ್ ಯಸ್ತಂ ಆತ್ಮಾನಮನುವಿದ್ಯ ವಿಜಾನಾತಿ ಆತ್ಮಾ ವಾ ಅರೇ ದ್ರಷ್ಟವ್ಯೋ ಶ್ರೋತವ್ಯೋ ಮಂತವ್ಯಃ ಏತಾವದರೇ ಖಲು ಅಮೃತತ್ವಂ. ಆ ಜ್ಞಾನಿಯ ಸ್ಥಿತಿ ಹೇಗಿರುತ್ತೆ? ಅವನ ಒಂದು ಅನುಭವ ಹೇಗಿರುತ್ತೆ? ಆ ಸಾಕ್ಷಿ ಚೈತನ್ಯದ ಒಂದು ಅನುಭವವನ್ನು ಅವನು ಪಡೆದುಕೊಂಡ ನಂತರ ಅವನ ತರತಿ ಶೋಕಂ ಆತ್ಮವಿತ್, ಎಲ್ಲ ಶೋಕಗಳನ್ನು ಕೂಡ ಅವನು ದಾಟಿ ಬಿಡ್ತಾನೆ, ಎಲ್ಲ ದುಃಖವನ್ನೂ ಕೂಡ ಅವನು ದಾಟಿ ಬಿಡ್ತಾನೆ. ಸಯೋ ಹವೈ ತತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಯಾವಾಗ ಯಾವ ಕ್ಷಣದೊಳಗೆ ಅವನು ಆ ಪರಮಾತ್ಮನನ್ನ ಕಂಡುಕೊಳ್ಳುವಂಥವನಾಗುತ್ತಾನೋ, ಅಂದರೆ ನಮ್ಮ ಈ ಒಂದು ಅಜ್ಞಾನವನ್ನ ಬಿಡುವವನಾಗುತ್ತಾನೋ, ಆ ಕ್ಷಣಕ್ಕೆ ಅವನು ಬ್ರಹ್ಮೈವ ಭವತಿ. ನೆನ್ನೆಯ ದಿನದ ಉಪನ್ಯಾಸ ಏನು? ಜೀವನ್ಮುಕ್ತತ್ವ. ಯಾವಾಗ ಅವನು ಪರಮಾತ್ಮನನ್ನ ಕಂಡುಕೊಳ್ಳುವಂಥವನಾಗುತ್ತಾನೋ ಅವನು ಬ್ರಹ್ಮವೇ ಆಗುತ್ತಾನೆ, ಬ್ರಹ್ಮನಿಗಿಂತಲೂ ಬೇರೆ ಅಲ್ಲ. ಅಷ್ಟೇ ಅಲ್ಲ, ಎಂಥದ್ದು? ಯಾವಾಗ ಅವನು ನಿಜವಾಗೂ ದೊಡ್ಡದನ್ನ ಪಡಿತಾನೆ, ಬ್ರಹ್ಮವಿತ್ ಆಪ್ನೋತಿ ಪರಂ. ಬ್ರಹ್ಮವನ್ನ ತಿಳಿದುಕೊಂಡಂಥವನು ಎಲ್ಲವನ್ನೂ ಪಡೆದಂಥವನಾಗ್ತಾನೆ. ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೇಥ. ನೋಡಿ, ಕನ್ನಡದಲ್ಲಿ ಹೇಳ್ತೀವಿ, ನಂಗೆ ಅಷ್ಟು ಸಿಕ್ಕರೆ ಸಾಕು, ನಾನು ಎಲ್ಲ ಪಡೆದು ಬಿಡ್ತೀನಿ.
ಹಾಗೆಯೇ ತಸ್ಯ ತಾವದೇವ ಚಿರಂ. ಒಬ್ಬ ಗುರುವು ಗುರುವಿನ ಉಪದೇಶದಿಂದ ಅವನಿಗೆ ಆ ಒಂದು ಜ್ಞಾನವು ಲಭಿಸಿದ ಕೂಡಲೇ ಅವನು ಆ ಕ್ಷಣವೇ ಒಂದು ಹಾವು ಹೇಗೆ ಪೊರೆಯನ್ನು ಬಿಟ್ಟು ಬಿಡುತ್ತೋ, ಪ್ರತಿ ಸಲಿ ಅದು ಪೊರೆಯನ್ನು ಬಿಟ್ಟಾಗೋದು ಒಂದು ಹೊಸ ಹಾವಾಗುತ್ತಂಥದ್ದು. ಅದೊಂದು ಹೊಸ ಹಾವಾಗುತ್ತೆ. ಹೇಗೋ ಹಾಗೆಯೇ ಯಾವಾಗ ನಮ್ಮಲ್ಲಿರುವಂತಹ ಈ ಅಜ್ಞಾನವನ್ನು ನಾವುಗಳು ಅನುಭವದ ಆಧಾರದ ಮೇಲೆ ಗುರುವಾಕ್ಯದ ಶ್ರವಣದಿಂದ ಬಿಡುವಂಥವರಾಗ್ತೇವೋ ಆಗ ತಾವತ್ ವಿಮೋಕ್ಷೇತ, ಆ ಕ್ಷಣಕ್ಕೆ ಅವನಿಗೆ ಮುಕ್ತಿ ಅನ್ನುವಂಥದ್ದು ಸಿಗುತ್ತದೆ. ಯಾಕೆ? ಸರ್ವಾಶ್ಚ ಲೋಕಾನ್ ಆಪ್ನೋತಿ ಸರ್ವಾಶ್ಚ ಕಾಮಾನ್. ಅವನು ಎಲ್ಲವನ್ನೂ ಪಡೆದವನಾಗ್ತಾನೆ, ಎಲ್ಲವನ್ನೂ ಅನುಭವಿಸಿದಂಥವನಾಗ್ತಾನೆ. ಏತಾವದರೆ ಖಲೋ ಅಮೃತತ್ವಂ. ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳಬೇಕಾದ್ರೆ ಅರೇ ಅಂತ ಹೇಳ್ತಾರೆ, ಏ ಅಂತ. ಅಂದರೆ ಆ ಉಪದೇಶವನ್ನು ಮಾಡಬೇಕಾದರೂ ಕೂಡ ಅರೇ ಆತ್ಮ ಶ್ರೋತವ್ಯೋ ಮಂತವ್ಯೋ ನಿಜಿಧ್ಯಾಸಿತವ್ಯ. ಆ ಉಪದೇಶದೊಳಗೂ ಕೂಡ ಒಬ್ಬ ಪತಿ ಪತ್ನಿಯ ಮೇಲೆ ಇಟ್ಟಿರುವಂತಹ ಆ ಪ್ರೇಮ ಕಂಡು ಬರುತ್ತೆ. ಅರೇ ಎಲ್ಲೂ ಕೂಡ ನಮಗೆ ಏಯ್ ಓ ಅವೆಲ್ಲ ಕಂಡು ಬರೋದಿಲ್ಲ. ಯಾಕೆ ಕಂಡು ಬರೋದಿಲ್ಲ ಗೊತ್ತಾ? ಅಲ್ಲಿ ಇಷ್ಟೇ ಕಣಮ್ಮ ಅಮೃತತ್ವ ಅಂದ್ರೆ, ಬೇರೆ ಏನೂ ಅಲ್ಲ, ಇಷ್ಟೇ ಅಂತ ಹೇಳಬೇಕಾದ್ರೆ ಎಷ್ಟು ಅರ್ಥ ಅದರೊಳಗಿದೆ ಅಂದ್ರೆ, ಇದನ್ನ ತಿಳಿದುಕೊಂಡ ಮಾತ್ರವೇ ಸಾಕು. ಇದು ತಿಳಿದುಕೊಂಡ ಮಾತ್ರದಿಂದಲೇ ನಿನಗೆ ಪರಿಪೂರ್ಣವಾದಂತಹ ಆ ಆನಂದ ಅನ್ನುವಂಥದ್ದು ದೊರೆಯುವಂಥದ್ದಾಗುತ್ತದೆ. ನೋಡಿ, ಎಲ್ಲೂ ಕೂಡ ಶಂಕರ ಭಗವತ್ಪಾದರು ಒಮ್ಮೆಲೇನೆ ಇಷ್ಟೊಂದು ವಾಕ್ಯಗಳನ್ನು ಕೊಟೇಶನ್ ಕೊಡೋದಿಲ್ಲ, ಉದಾಹೃತ ಮಾಡೋದಿಲ್ಲ. ಅನೇಕ ವಾಕ್ಯಗಳನ್ನು, ಎಲ್ಲ ಉಪನಿಷತ್ತುಗಳ ವಾಕ್ಯಗಳನ್ನು ಉದಾಹೃತರನ್ನಾಗಿ ಮಾಡೋದಿಲ್ಲ. ಯಾವಾಗ ಭಾಷ್ಯಕಾರರಿಗೆ ಈ ಸಾಕ್ಷಿ ಚೈತನ್ಯವನ್ನ, ಪರಮಾತ್ಮನನ್ನ ನಾವುಗಳು ಅರಿತುಕೊಂಡಾಗ ಆ ಜ್ಞಾನಿಯ ನಿಜವಾದಂತಹ ಸ್ಥಿತಿ ಹೇಳಬೇಕು ಅಂತ ಬಂದಾಗ ಎಲ್ಲ ರೀತಿಯಿಂದಲೂ ಕೂಡ ಅವರಿಗೆ ಅನ್ನಿಸಿಬಿಡ್ತು, ಇವೆಲ್ಲವನ್ನು ಕೂಡ ನಾನು ಒಮ್ಮೆಲೆ ಎಲ್ಲೆಲ್ಲಿ ಉಪನಿಷತ್ತುಗಳು ಹೇಳಿದೆಯೋ ಆ ಎಲ್ಲವನ್ನು ಹೇಳಿಬಿಡ್ತೇನೆ. ಅವನು ಹೇಗಾಗ್ತಾನೆ? ಸರ್ವ ದುಃಖ ವಿನಿರ್ಮುಕ್ತಃ ಏಕ ಏವ ಚೈತನ್ಯ ಆತ್ಮಕೋಹಂ ಇತ್ಯೇಷಃ ಆತ್ಮಾನುಭವ. ನಮಗೆಲ್ಲ ಅನುಭವ ಹೇಗಾಗುತ್ತೆ? ನಾವು ಎಲ್ಲ ದುಃಖದಿಂದಲೂ ಕೂಡ ಮುಕ್ತರಾದಂಥವರಾಗಿ, ನಾನು ನಿಜವಾಗಲೂ ಕೂಡ ಕೇವಲ ಚೈತನ್ಯ ಸ್ವರೂಪದವನು ನಾನಾಗಿದ್ದೇನೆ, ಯಾವ ದುಃಖವೂ ನನಗಿಲ್ಲದೆ ಕೇವಲ ಚೈತನ್ಯವು ನಾನಾಗಿದ್ದೇನೆ ಎಂಬ ಒಂದು ಅನುಭವವನ್ನ ನಾನು ಪಡೆದುಕೊಂಡಂಥವನಾಗ್ತೇನೆ. ಅಹಂ, ನಾನು. ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅನೇಕ ಇಂಗ್ಲಿಷ್ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ಅದರೊಳಗೆ ಈ ಐ ಅಂದರೆ ನಾನು ಅಂತ ಅರ್ಥ ಇಂಗ್ಲಿಷ್ ಒಳಗೆ. ಅವರು ಮೊದಲಿಗೊಂದು ಶರ ಬರೀತಾರೆ. ಎಲ್ಲೆಲ್ಲಿ ನಾನು ಸಣ್ಣಕ್ಷರ ಐ ಬಳಸ್ತೇನೋ ಅಲ್ಲಿ ಜೀವಾತ್ಮ ಅಂತ ತಗೊಳ್ಳಿ, ಎಲ್ಲೆಲ್ಲಿ ನಾನು ಕ್ಯಾಪಿಟಲ್ ಐ ಬಳಸ್ತೀನೋ ಅಲ್ಲಿ ಪರಮಾತ್ಮ ಅಂತ ತಗೊಳ್ಳಿ ಅಂತ. ಯಾಕಂದ್ರೆ ನಾವು ನಾನು ಅಂತ ಅಂದ ಕೂಡಲೇ ನಾವು ತಕ್ಷಣ ಈ ದೇಹೇಂದ್ರಿಯ ಸಂಘಾತಗಳು ಅಂತ ಅರ್ಥ ಅಲ್ಲ. ನಾನು ಅಂದ್ರೆ ಇವೆಲ್ಲವನ್ನೂ ಕೂಡ ಮೀರಿರುವಂತಹ ಆ ಶುದ್ಧ ಚೈತನ್ಯನು ನಾನು, ಆ ನಿತ್ಯ ಶುದ್ಧನು, ನಿತ್ಯ ಬುದ್ಧನು, ನಿತ್ಯ ಮುಕ್ತನಾಗಿರುವಂತಹ ಪರಮಾತ್ಮನು ನಾನು. ಯಾಕೆ? ಆತ್ಮಾನಂ ಅನುಭವತಃ ಕಿಂಚಿದ ಅನ್ಯತ್ ಕೃತ್ಯಂ ಅವಶಿಷ್ಯತೆ. ಇದನ್ನ ಕೈಮುತಿಕ ನ್ಯಾಯ ಅಂತ ಹೇಳ್ತಾರೆ ಸಂಸ್ಕೃತದೊಳಗೆ. ಕೈಮುತಿಕ ನ್ಯಾಯ ಅಂದ್ರೆ, ಅಯ್ಯೋ ಅದು ಅವನಿಗೆ ಆಗ್ಲಿಲ್ಲ ಕಣ, ನಿನಗಾಗತ್ತಾ? ಅದು ಭೀಮನಿಗೆ ಎತ್ತಕ್ಕಾಗಿಲ್ಲ, ನಿನಗಾಗತ್ತಾ? ನೋಡಿ, ಆ ಆತ್ಮಜ್ಞಾನವನ್ನ ಅನುಭವಾನುಸಾರಿಯಾಗಿ ತಿಳಿದುಕೊಂಡ ನಂತರವೂ ಏನಾದ್ರೂ ಮಾಡಿರೋದು ಉಳಿದಿರುತ್ತಾ? ಏನಾದ್ರೂ ನೋಡಿ ಎಷ್ಟು ಚೆನ್ನಾಗಿದೆ. ಆತ್ಮಾನಂ ಅನುಭವತಃ ಕಿಂಚಿದ್ ಅನ್ಯತ್ ಕೃತ್ಯಂ ಅವಶಿಷ್ಯತೆ. ಕಿಂ ಅವಶಿಷ್ಯತೆ? ಆ ಭಗವಂತನನ್ನ ಅರಿತುಕೊಂಡ ಮೇಲೂ ಕೂಡ ಮತ್ತೆ ಇನ್ನೊಂದನ್ನು ಮಾಡಬೇಕು ಅನ್ನುವಂಥದ್ದು ಉಳಿದಿರುತ್ತಾ? ಖಂಡಿತ ಉಳಿದಿರೋಲ್ಲ. ಯಾಕೆ? ಕಿಂ ಪ್ರಜಯಾ ಕರಿಷ್ಯಾಮಃ
ಯೇಷಾಂ ನೋ ಅಯಮಾತ್ಮ ಅಯಂ ಲೋಕಃ ಇತಿ ಆತ್ಮವಿದಃ ಕರ್ತವ್ಯ ಭಾವಂ ದರ್ಶಯತಿ. ಇದು ಬೃಹದಾರಣ್ಯಕದ ಸೂತ್ರಭಾಷ್ಯದ ಒಂದು ಭಾಗ. ಈ ರೀತಿಯಾಗಿ ಯಾವಾಗ ನಾನು ಆ ಸಾಕ್ಷಿ ರೂಪದೊಳಗಿರುವಂತಹ ಆ ಪರಮಾತ್ಮನನ್ನ ನಾನು ಅರಿತುಕೊಳ್ಳುವಂಥವನಾಗ್ತೇನೋ ಆಗ ಅವನಿಗೆ ಆಗ್ತಾನೆ, ಮಕ್ಕಳಿಂದ ಏನು ಮಾಡೋಣ, ಹಣದಿಂದ ಏನು ಮಾಡೋಣ, ಈ ಪ್ರಪಂಚಾದಿಗಳಿಂದ ನಾನು ಏನು ಮಾಡೋಣ, ಯಾವುದರಿಂದಲೂ ನಾನು ಏನನ್ನೂ ಮಾಡದೆ ಕರ್ತವ್ಯ ಅಭಾವಂ ದರ್ಶಯತಿ. ಏನೂ ನಾನು ಮಾಡುವುದು ಮಿಕ್ಕಿಲ್ಲ, ಏನೂ ನಾನು ಮಾಡಬೇಕಾಗಿಲ್ಲ, ಈ ರೀತಿಯಾದಂತಹ ಆ ಒಂದು ಭಾವದ ಸ್ಥಿತಿಯನ್ನು ಪಡಿತಾನೆ. ಇದನ್ನೇ ಗೀತೆಯೊಳಗೆ ಆಚಾರ್ಯರು ಹೇಳಿದಂಥದ್ದು, ಗೀತಾಚಾರ್ಯನು ಹೇಳಿದಂಥದ್ದು, ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಆ ಪರಮಾತ್ಮನನ್ನ ಕಂಡು ಆತ್ಮನಿಯೇವ ಸಂತುಷ್ಟಃ, ತನ್ನಲ್ಲಿ ತಾನು ಯಾರು ಆ ಆನಂದವನ್ನ ಕಂಡುಕೊಂಡಿರುವಂಥವನು ಆಗಿರುತ್ತಾನೋ ಅವನಿಗೆ ಏನನ್ನೂ ಮಾಡಬೇಕಾಗಿರುವುದು ಇಲ್ಲ, ಏನನ್ನೂ ಕೂಡ ಅವನು ಮಾಡಬೇಕಾಗುವುದಿಲ್ಲ. ತಸ್ಯ ಕಾರ್ಯಂ ನ ವಿದ್ಯತೆ. ಯಾಕೆ? ಅವನಿಗೆ ಆತ್ಮನಿಯೇವ ಸಂತುಷ್ಟಃ, ತನ್ನೊಳಗೇ ತಾನು ಆ ಆನಂದವನ್ನ ಅವನು ಅನುಭವಿಸಿದಂಥವನು ಆಗಿರುವಂಥವನಾಗಿದ್ದಾನೆ. ಹೀಗಿರಬೇಕಾದ್ರೆ ಆ ಸಾಕ್ಷಿಯನ್ನ ಅರತಂತಹ ಆ ಮುಕ್ತನ ಸ್ಥಿತಿ ಹೇಗಿರುತ್ತೆ? ಆ ಜೀವನ್ಮುಕ್ತನಾದಂತಹ ಮುಕ್ತಿಯನ್ನ ಪಡೆದಂತಹ ಆ ಜ್ಞಾನಿಯ ಆ ಸಾಧಕನ ಸ್ಥಿತಿ ಹೇಗಿರುತ್ತಪ್ಪ ಅಂದ್ರೆ, ಮುಕ್ತ್ಯಾವಸ್ಥಾ ಹಿ ಸರ್ವ ವೇದಾಂತೇಷು ಏಕರೂಪೈವ ಅವಧಾರ್ಯತೆ ಬ್ರಹ್ಮೈವ ಚ ಮುಕ್ತ್ಯವಸ್ಥಾ ನ ಚ ಬ್ರಹ್ಮಣಃ ಅನೇಕ ಆಕಾರ ಯೋಗೋಸ್ತಿ. ಸೂತ್ರಭಾಷ್ಯದೊಳಗೆ 3ನೇ ಅಧ್ಯಾಯ 4ನೆಯ ಪ್ರಕರಣದೊಳಗೆ ಬಂದಂಥದ್ದು, ಮುಕ್ತಿಯ ಒಂದು ಅವಸ್ಥೆ ಏನಿದೆ, ಆ ಜ್ಞಾನಿಯ ಒಂದು ಅವಸ್ಥೆ, ಆ ಸಾಕ್ಷಿ ಚೈತನ್ಯವನ್ನು ಅರೆತ ನಂತರ ಆ ಒಂದು ಸ್ಥಿತಿ ಹೇಗಿರುತ್ತಪ್ಪ ಅಂದ್ರೆ, ಸರ್ವ ವೇದಾಂತೇಷು ಏಕರೂಪ ಏವ. ಎಲ್ಲ ಉಪನಿಷತ್ತುಗಳೊಳಗೂ ಕೂಡ 100 ಉಪನಿಷತ್ತು ಹೇಳಬಹುದು. ಈಗ ನಾವೊಂದು 13 ಉಪನಿಷತ್ತನ್ನು ಅಧ್ಯಯನಕ್ಕೆ ಇಟ್ಟುಕೊಂಡಿದ್ದೇವೆ. ದಶೋಪನಿಷತ್ತುಗಳು, ಶ್ವೇತಾಶ್ವತರ, ಕೌಶೀತಕಿ, ಜಾಬಾಲ ಅಂತ 3 ಉಪನಿಷತ್ತುಗಳನ್ನು ಸೇರಿ 13 ಉಪನಿಷತ್ತು ನಾವು ಆ ಅಧ್ಯಯನ ಪರಂಪರೆಯೊಳಗೆ ಇಟ್ಟುಕೊಂಡಿದ್ದೇವೆ. ಇನ್ನು ಎಷ್ಟಿತ್ತು? ಸುಮಾರು 1150 ಶಾಖೆಗಳು ವೇದಗಳಿದ್ದಂಥದ್ದು ಭಾರತದೊಳಗೆ. ಆ ಎಲ್ಲ ಶಾಖೆಗಳು ಲುಪ್ತವಾಗಿ ಒಂದು 10-12 ಶಾಖೆ ಉಳಿದಿರಬಹುದಷ್ಟೇ. ಅದರೊಳಗೆ ಉಪನಿಷತ್ತುಗಳು ಉಳಿದಿರುವಂತಹ ಕೇನೋಪನಿಷತ್ತಿಗೆ ಸಂಹಿತಾ ಬ್ರಾಹ್ಮಣ ಎಲ್ಲಿ ಅಂತ ಕೇಳಿದ್ರೆ ಎಲ್ಲಿ ಹೇಳ್ತೀರಾ ನೀವು? ಚಾಂದೋಗ್ಯದ ಸಂಹಿತಾ ಬ್ರಾಹ್ಮಣ ಎಲ್ಲಿ? ಇಲ್ಲ. ತೈತ್ತರೀಯಕ್ಕೆ ಮಾತ್ರವೇ ಸಂಹಿತಾ ಬ್ರಾಹ್ಮಣ ಎಲ್ಲವೂ ಕೂಡ ಅಧ್ಯಯನ ಪರಂಪರೆಯೊಳಗೆ ಉಳಿದಿದೆ. ನಾವುಗಳು ಅಂದುಕೊಂಡಾಗ ಸರ್ವ ವೇದಾಂತಾಹ ಅಂತ ಬರೀತಿದ್ದಾರೆ ಭಾಷ್ಯಕಾರರು. ಭಾಷ್ಯಕಾರರ ಕಾಲದೊಳಗೆ ಎಲ್ಲ ಉಪನಿಷತ್ತುಗಳು ಉಳ್ಕೊಂಡಿತ್ತು. ಎಲ್ಲ ಉಪನಿಷತ್ತುಗಳೂ ಕೂಡ 1000 ಪ್ರಕ್ರಿಯೆಗಳನ್ನು ಹೇಳಿ ಆ ಯಾವ ಪ್ರಕ್ರಿಯೆಯಿಂದಲೂ ಕೂಡ ಅವನು ಆ ಸಾಕ್ಷಿ ರೂಪದೊಳಗಿರುವಂತಹ ಆ ಪರಮಾತ್ಮನನ್ನ ಅವನು ಕಂಡುಕೊಂಡಾಗ ಅವನಿಗೆ ಆಗುವಂತಹ ಅನುಭವವು ಒಂದೇ ಅನುಭವ. ಯಾವ ಅನುಭವ? ಬ್ರಹ್ಮೈವಚ ಮುಕ್ತ್ಯವಸ್ಥಾ. ಆ ಪರಮಾತ್ಮನ ಒಂದು ಸ್ಥಿತಿ, ಆ ಆನಂದದ ಸ್ಥಿತಿ ಎಲ್ಲರಿಗೂ ಕೂಡ ಒಂದೇ ರೀತಿಯಿಂದ ಇರುವಂಥದ್ದು ಆಗತ್ತೆ. ನೋಡಿ, ಈ ರೀತಿಯಾಗಿ ಆ ಜೀವನ್ಮುಕ್ತನ ಮತ್ತು ಸಾಕ್ಷಿ ಚೈತನ್ಯದ ಸಾಕ್ಷಿ ರೂಪದ ಸ್ಥಿತಿ, ಸಾಕ್ಷಿ ಚೈತನ್ಯವನ್ನು ನಾವುಗಳು ಅರಿತುಕೊಂಡಾಗ ನಮಗಾಗುವಂತಹ ಅನುಭವ. ಈ ವೇದಾಂತದೊಳಗೆ ಈ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಲೂ ಕೂಡ ಅನ್ನಿಸಬಹುದು. ಉಪನಿಷತ್ತುಗಳ ಅಧ್ಯಯನದ ಒಂದು ಪರಂಪರೆ ಈ ವಿಚಾರಗಳನ್ನು ಹೇಳಿದಾಗ, ಆದರೆ ಈ ವಿಚಾರಗಳನ್ನು ನಾವು ಪದೇ ಪದೇ ಅನುಸಂಧಾನವನ್ನು ಮಾಡ್ತಾ ಇದ್ದರೆ ಖಂಡಿತವಾಗಲೂ ನಮ್ಮ ಅಂತಃಕರಣ ಶುದ್ಧವಾಗಿ ಆ ಶುದ್ಧ ಅಂತಃಕರಣದೊಳಗೆ ಪರಮಾತ್ಮನ ವಿಚಾರವು ನಮಗೆ ತಿಳಿದೇ ತಿಳಿಯುತ್ತೆ. ಇದರೊಳಗೆ ಸಂಶಯವನ್ನು ನಾವು ಪಡಲೇಬೇಕಾಗಿಲ್ಲ. ನಿನ್ನೆ ನಿಮಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೆ, ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಿಗೂ ಮತ್ತು ಈ ವೇದಿಕೆಯ ಸಂಸ್ಥಾಪಕರಾದಂತಹ ಡಿ.ವಿ. ಗುಂಡಪ್ಪನವರಿಗೂ ಮತ್ತು ಪೂಜ್ಯ ಗುರುಗಳಾದ
ಮಹೋಪಾಧ್ಯಾಯರಾದಂತಹ ರಂಗನಾಥ ಶರ್ಮರಿಗೂ ಕೂಡ ಅವಿನಾಭಾವವಾದಂತಹ ಒಂದು ಸಂಬಂಧ ಇತ್ತು. ಅಲ್ಲಿ ಗುರು ಶಿಷ್ಯ ಸಂಬಂಧ ಅಂತ ಹೇಳಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಎಷ್ಟೋ ಭಾಗದೊಳಗೆ, ಕೆಲವು ವಿಚಾರದೊಳಗೆ ವಿಚಾರ ವಿನಿಮಯವನ್ನು ಅನೇಕ ರೀತಿಯಿಂದ ಮಾಡಿಕೊಳ್ತಿದ್ರಂತೆ. ಪೂಜ್ಯ ರಂಗನಾಥ ಶರ್ಮರು ಸ್ವಾಮಿಗಳ ಚರಿತ್ರೆಯು ಪ್ರಕಟಣೆಗೊಳ್ಳಬೇಕಾದ್ರೆ ಅದಕ್ಕೆ ಪೀಠಿಕೆಯನ್ನು ಬರೆದಿದ್ದಾರೆ. ಆ ಪೀಠಿಕೆಯನ್ನು ಬರಿಬೇಕಾದ್ರೆ ಒಂದೇ ಒಂದು ಅನುಭವವನ್ನು ಹೇಳಿ ಸಮಯ ಆಯಿತು, ಈ ಉಪನ್ಯಾಸವನ್ನು ಮಂಗಳ ಮಾಡ್ತೇನೆ. ಸ್ವಾಮಿಗಳು ಮುಕ್ತರಾದರು ಅನ್ನುವಂತಹ ವಿಷಯ ರಂಗನಾಥ ಶರ್ಮರಿಗೆ, ಗುರುಗಳಿಗೆ ಗೊತ್ತಾಗತ್ತೆ. ಆಗ ಗುರುಗಳು ವಿಜಯನಗರದ ಆಚೆ ಇರ್ತಾರಂತೆ. ಆ ಮುಕ್ತರಾದ್ರು ಅನ್ನೋ ವಿಷಯ ಗೊತ್ತಾದ ಕೂಡಲೇ ಪಾಠವನ್ನು ಮಾಡ್ತಿರ್ತಾರಂತೆ. ಆಗ ಅವ್ರ ಹತ್ರ ಸೈಕಲ್ ಇತ್ತಂತೆ. ಸೈಕಲ್ ತುಳ್ಕೊಂಡು ನಾನು ಅವರನ್ನ ದರ್ಶನ ಮಾಡಲೇಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಲ್ಲಿಂದ ತ್ಯಾಗರಾಜ ನಗರಕ್ಕೆ ಬಂದ್ರಂತೆ. ಬಂದಾಗ ಸ್ವಾಮಿಗಳ ಪಾರ್ಥಿವ ಶರೀರ ಆಗಲೇ ಹೊಳೆನರಸೀಪುರಕ್ಕೆ ಪ್ರಯಾಣ ಮಾಡಿಬಿಟ್ಟಿತ್ತಂತೆ. ಅಯ್ಯೋ, ಅವರ ದರ್ಶನವೇ ನನಗೆ ಆಗಲಿಲ್ವೇ, ಹೀಗೇ ಹೋದರೆ ಮತ್ತೆ ಇದಾಗುತ್ತೆ, ಒಮ್ಮೆ ಹೋಗಿ DVG ಅವರನ್ನು ನೋಡ್ಕೊಂಡು ಬರ್ತೀನಿ ಅಂತ DVG ಅವರನ್ನು ನೋಡೋಕ್ಕೆ ಆಶ್ರಮದಿಂದ, ಕಾರ್ಯಾಲಯದಿಂದ ನೇರವಾಗಿ DVG ಅವರ ಮನೆಗೆ ರಂಗನಾಥ ಶರ್ಮರು ಬರ್ತಾರೆ, ಗುರುಗಳು ಬರ್ತಾರೆ. ಬಂದಾಗ DVG ಅವರು ಮೌನವಾಗಿ ಕುಳಿತಿರ್ತಾರಂತೆ. ಒಂದೇ ಧಾರಾಕಾರವಾಗಿ ಕಣ್ಣೀರು ಸುರಿತಿರುತ್ತಂತೆ. ಏನು ಮಾತಾಡಬೇಕು ಅಂತ ಗುರುಗಳಿಗೆ ಗೊತ್ತಾಗಲ್ಲ, ಸುಮ್ಮನೆ ನಿಂತಿರ್ತಾರಂತೆ. ಆಗ DVG ಅವರು ಒಂದು ಮಾತನ್ನು ಹೇಳ್ತಾರಂತೆ. ನಮ್ಮ ತಂದೆ ತಾಯಿಯರು ಮುಕ್ತರಾದಾಗೂ ನನಗಿಷ್ಟು ದುಃಖವಾಗಲಿಲ್ಲ ಶರ್ಮರೇ, ಇವತ್ತು ನನಗೆ ಅಷ್ಟು ದುಃಖ ಆಗ್ತಾ ಇದೆ. ನಿಜವಾಗಲೂ ಕರ್ನಾಟಕದ ಸೂರ್ಯ ಇವತ್ತು ಮುಳುಗದ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿದ್ರಂತೆ. ಆಗ ರಂಗನಾಥ ಶರ್ಮರು ಹಾಗೆಯೇ ಅವರ ಕಣ್ಣಲ್ಲೂ ನನಗೆ ಅವ್ರ ಮಾತನ್ನು ಕೇಳಿ, ಆ ಮಹಾಮಹಿಮರ ಮಾತನ್ನು ಕೇಳಿ ನನಗೂ ಕಣ್ಣಲ್ಲಿ ಅಶ್ರುಧಾರೆ ಬಂತು ಅಂತ. ಇದು ಅವರೇ ಸ್ವಹಸ್ತದಿಂದ ಆ ಪೀಠಿಕೆಯೊಳಗೆ ಬರ್ಕೊಂಡಿದ್ದಾರೆ. ಅಂದರೆ ಆ ಪ್ರೇಮ ಒಬ್ಬ ಮಹಾಮಹಿಮರಿಗೆ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ. ಒಬ್ಬ ಮಹಾಮಹಿಮನಿಗೆ ಮಾತ್ರವೇ ತಿಳಿಯತ್ತೆ ಆ ಒಬ್ಬ ಮಹಾಮಹಿಮನೊಳಗೆ ಎಂತಹ ಒಂದು ಶಕ್ತಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ. ನಿಜವಾಗಲೂ ನನ್ನ ಪಾಲಿಗೆ ಬಂದಂತಹ ಒಂದು ಸೌಭಾಗ್ಯ ಅಂತಲೇ ಭಾವಿಸ್ತೇನೆ. ಕಾರಣ ಯಾಕೆ ಅಂದರೆ ಆ ಮಹಾಮಹಿಮರ ನೆನಪಿನೊಳಗೆ ಮಾಡುವಂತಹ ಉಪನ್ಯಾಸ ನನಗೆ ದೊರಕಿತ್ತು. ಈ ಶಾಂಕರ ವೇದಾಂತ ಸಾರ, ಇದು 2 ವಿಷಯವನ್ನೇ ಕುರಿತು ನಾನು ಹೇಳಿದ್ದೇನೆ. ಇದಿನ್ನೂ ಕೊನೆ ಅಲ್ಲ. ಇನ್ನೂ ಅನೇಕ ವಿಚಾರಗಳನ್ನು ಇಬ್ಬರೂ ಗುರುಗಳು ಕೂಡ ಈ ವಿಚಾರದ ಬಗ್ಗೆ ಹೇಳಿದ್ದಾರೆ. ಆ ವಿಚಾರಗಳನ್ನು ಮುಂದೆ ಅವಕಾಶ ಸಿಕ್ಕಾಗ ಮತ್ತೆ ಈ ವೇದಾಂತ ವಿಚಾರವನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಈ ಅವಕಾಶವನ್ನು ಕೊಟ್ಟಂತಹ ರಂಗನಾಥ ಶರ್ಮರ ಗುರುಗಳ ಕುಟುಂಬ ವರ್ಗಕ್ಕೂ, ಅವರ ಸ್ಮರಣಾರ್ಥವಾಗಿ ನಡೆಸಿದಂತಹ ಕುಟುಂಬ ವರ್ಗಕ್ಕೂ ಭಗವಂತನು ಸಮಸ್ತ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ಈ ವೇದಿಕೆಯ ವ್ಯವಸ್ಥಾಪಕರಾದಂಥ ಎಲ್ಲರಿಗೂ ಕೂಡ ನಾನು ಚಿರಋಣಿ ಅಂತ ಹೇಳ್ತಾ ಈ 2 ದಿನಗಳ ಉಪನ್ಯಾಸ ಮಾಲಿಕೆಯನ್ನು ಮಂಗಳ ಮಾಡ್ತೇನೆ. ಓಂ ತತ್ಸತ್. ಕೃಷ್ಣಾರ್ಪಣಮಸ್ತು.